ಇದೆ. ಚಹಾ ವಿರಾಮದ ನಂತರ ಎಲ್ಲರೂ ಮುಂಭಾಗಕ್ಕೆ ಬಂದು ಕುಳಿತಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ಸಮಾರಂಭದ ದುವಾಕ್ಕಾಗಿ ನಮ್ಮ ಮೌಲಾನಾದ ಅಜೀಜ್ ದಾರಿ ಮುಸ್ತಾದ್ ಅವರಿಗೆ ಕೊಡುತ್ತಿದ್ದೇನೆ. اللهم صل وسلم على رسولك سيدنا محمد. اللهم انذر قبره بنور القرآن. اللهم وسع قبره بركة القرآن. اللهم افتح لنا وله أبواب الرحمة والرحمة والسلامة. ಅನುಸ್ಮರಣೆ ಕಾರ್ಯಕ್ರಮ ಮಂಗಳೂರಿನಲ್ಲಿ ಒಂದು ಸ್ನೇಹ ಬಳಗ ಒಂದು ಸಣ್ಣದಾಗಿ ರಚಿಸಿ ಇದರ ಅಂಗವಾಗಿ ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ನಮ್ಮ ಜೀವನದಲ್ಲಿ ಒಬ್ಬ ಮನುಷ್ಯನ ಜೀವನ ಹುಟ್ಟು ಮತ್ತು ಮರಣ ಇದರ ನಡುವೆ ತಾತ್ಕಾಲಿಕವಾಗಿದೆ. ಯಾವುದೇ ಶಾಶ್ವತ ಜೀವನ ನಮಗೆ ಆಖಿರತ್ತಾಗಿದೆ. ಇದರ ಮಧ್ಯೆ ಕೆಲವು ದಿನಗಳು ನಾವು ನಮ್ಮ ಸಮುದಾಯ ನಮ್ಮ ಸಮಾಜದೊಂದಿಗೆ ನಾವು ನಡೆದುಕೊಂಡ ರೀತಿ ನೀತಿ ಅದರ ಉದಾಹರಣೆಯಾಗಿದೆ. ನಮ್ಮ ಮುಂದೆ ಇಂದು ತನ್ನ ಜೀವನ ಕಳೆದು ಹೋದರೂ ಸಹ ನಮ್ಮನ್ನು ಅಗಲಿದರೂ ಸಹ ಅವರನ್ನು ನೆನಪು ಮಾಡಲು ನಾವು ಇಂದಿನ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ನೀವು ಮತ್ತೊಬ್ಬರಿಗೆ ಕೊಟ್ಟದ್ದನ್ನು ನೆನಪಿಟ್ಟುಕೊಳ್ಳದಿದ್ದರೂ ಪರವಾಗಿಲ್ಲ, ಆದರೆ ನೀವು ಕೊಂಡದ್ದನ್ನು ಎಂದಿಗೂ ಮರೆಯದಿರಿ. ವೇಗವಾಗಿ ಬೆಳೆಯುತ್ತಿರುವ ಈ ಜಗತ್ತಿನಲ್ಲಿ ಪ್ರೀತಿ ನಿಜವಾಗಿಯೂ ಏನೆಂದು ಜನರು ಮರೆಯಲು ಪ್ರಾರಂಭಿಸಿದ್ದಾರೆ. ಆ ಒಂದು ಪ್ರೀತಿಯ ಒಂದು ಉದಾಹರಣೆಯಾಗಿದೆ ಇಂದಿನ ಸಭೆ. ಕೃಷ್ಣಾಪುರ ನನ್ನ ಪೂರ್ವಜರ ಊರು. ಈ ಹೆಸರು ನನ್ನ ಭಾಳ ರಕ್ತದ ಪ್ರತಿ ಕಣದಲ್ಲೂ ಇಲ್ಲಿನ ಮಣ್ಣ ಸುವಾಸನೆ ಇದೆ. ಹಾಗಾಗಿ ಇವರಲ್ಲಿ ವಿಶೇಷವಾದ ವಿಭಿನ್ನವಾದ ಆತ್ಮೀಯತೆ ಅಭಿಮಾನ ಎಳೆಯೊಂದು ಒಡಲಾಲದಲ್ಲಿ ಮೂಡುತ್ತದೆ. ಸರಳ ಸಜ್ಜನಿಕೆಯ ಅನ್ವರ್ಥವು, ಸೌಮ್ಯ ಸ್ವಭಾವದ ಮಾತಿನ ಅಗರವು, ಮಾನವೀಯತೆಯ ಲೋಕದ ಮಿನುಗುವ ತಾರೆಯವರು, ಬಲು ವೈಭವ ಚಿಂತಾಜನಕರಿಗೆ ಮನಸರಿಸುವ ಆ ನಮ್ಮ ಪ್ರೀತಿಯ ಮುಮ್ತಾಜ್ ಅಲಿ. ಇವರಲ್ಲಿ ಯಾವುದೇ ಸಂದರ್ಭದಲ್ಲಿ ಏನೇ ಸಲಹೆ ಕೇಳಿದರೆ ಎಲ್ಲರಿಗೂ, ಪ್ರತ್ಯೇಕವಾಗಿ ನನಗೂ ಸಹ ಸನ್ಮಾರ್ಗವನ್ನು ತೋರಿದ ಪ್ರೀತಿಯ ನಮ್ಮನ್ನಗಲಿದ ಗಣ್ಯರಾಗಿದ್ದಾರೆ ಮುಮ್ತಾಜ್ ಅಲಿ. ತುಂಬ ಪ್ರೋತ್ಸಾಹದ ನುಡಿಗಳಿಂದ ಎಲ್ಲರನ್ನೂ, ಪ್ರತ್ಯೇಕವಾಗಿ ನನ್ನನ್ನು ಸಹ ಹುರಿದುಂಬಿಸಿದ ಮೊದಲ ಮಂಗಳೂರಿನ ನಮ್ಮ ಅಲಿ ಮುಮ್ತಾಜ್ ಅಲಿ. ಹಾಜಿ ಬಿ ಎಂ ಮುಮ್ತಾಜ್ ಅಲಿ ಅವರ ಸಣ್ಣ ಒಂದು ಪರಿಚಯ ಮಾಡಿ ನಮ್ಮ ಕಾರ್ಯಕ್ರಮ ಇದೀಗ ಆರಂಭವಾಗಲಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಮುಸ್ಲಿಂ ಮತ್ತು ಅಮುಸ್ಲಿಮರಲ್ಲಿ ಅತ್ಯಂತ ಚಿರಪರಿಚಿತ ಹೆಸರಿದು ಮುಮ್ತಾಜ್ ಅಲಿ. ಜಿಲ್ಲೆಯ ಅಥವಾ ರಾಜ್ಯದ ಮುಸ್ಲಿಮರಿಗೆ ಸಂಬಂಧಿಸಿದ ಯಾವುದೇ ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ ಕಾರ್ಯಕ್ರಮಗಳು, ಚಟುವಟಿಕೆಗಳು, ಸಂಘ ಸಂಸ್ಥೆಗಳು, ಸಂಘಟನೆಗಳು, ಸಮಾವೇಶಗಳಲ್ಲಿ ಮುಂಚೂಣಿಯಲ್ಲಿ ಕಾಣುವ ಹೆಸರು ಅವರದು. ಅವರಿಲ್ಲದ ಮತ್ತೊಂದು ಯಾವುದೇ ಒಂದು ಸಾಮಾಜಿಕ ಧಾರ್ಮಿಕ ಕಾರ್ಯಕ್ರಮ ಇರುವುದೇ ಇಲ್ಲ, ಅತ್ಯಂತ ವಿರಳ ಎಂಬಷ್ಟು ಪ್ರಭಾವಿಯಾಗಿ ಅವರು ನಮ್ಮಲ್ಲಿ ಬೇರೂರಿದ್ದಾರೆ. ಜಿಲ್ಲೆಯಲ್ಲಿ ಸರ್ವಧರ್ಮೀಯರೊಂದಿಗೂ ಅತ್ಯುತ್ತಮ ಬಾಂಧವ್ಯ ಹೊಂದಿದ್ದರು ಮುಮ್ತಾಜ್ ಅಲಿ. ಸಮುದಾಯದ ಚಟುವಟಿಕೆ ಅತ್ಯಂತ ಉತ್ಸಾಹದಿಂದ ಭಾಗವಹಿಸುತ್ತಿದ್ದ ಅವರು ಶೈಕ್ಷಣಿಕ, ಸಾಮಾಜಿಕ ಯೋಜನೆಗಳು, ಯಾವುದೇ ಬೃಹತ್ ಕಾರ್ಯಕ್ರಮಗಳು, ಸಮಾವೇಶಗಳು, ಸಮ್ಮೇಳನ ಯಶಸ್ವಿಯಾಗಿ ಅವಿರತವಾಗಿ ದುಡಿಯುತ್ತಿದ್ದರು. ಅಹೋರಾತ್ರಿಯಾಗಿ ದುಡಿಯುತ್ತಿದ್ದರು. ಎಲ್ಲರೊಂದಿಗೆ ಆತ್ಮೀಯವಾಗಿ ಬೆರೆಯುತ್ತಿದ್ದವರು. ಯಾವುದೇ ಬೃಹತ್ ಕಾರ್ಯಕ್ರಮ, ಸಂಘಟನೆ ಅವರು ಇಳಿದರೆ ಅದರ ಯಶಸ್ವಿಯಾಗದೆ ಅವರು ವಿರಮಿಸುತ್ತಿರುವುದಿಲ್ಲ. ಜಿಲ್ಲೆಯ ಉದ್ಯಮಿಗಳ ವಲಯದಲ್ಲೂ ಸಹ ಅವರು ಪ್ರಭಾವಿಯಾಗಿದ್ದರು. ಹಲವಾರು ಉದ್ಯಮಿಗಳು ಸಾಮಾಜಿಕ, ಶೈಕ್ಷಣಿಕ ಚಟುವಟಿಕೆ ಯೋಜನೆಗಳಲ್ಲಿ
ಅವರು ತೊಡಗಿಕೊಂಡಿದ್ದರು. ಹಾಗೆ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಸಂಘ ಸಂಸ್ಥೆಗಳಲ್ಲಿ ಉದ್ಯಮಿಗಳನ್ನು ಪ್ರೋತ್ಸಾಹಿಸಿ ಹುರಿದುಂಬಿಸುತ್ತಿದ್ದರು. ಬಿ ಎಂ ಮುಮ್ತಾಜ್ ಅಲಿ ಅವರು ಹಾಜಿ ಬಿ ಎಂ ಅಹಮದ್ ಬಾವ ಮತ್ತು ಆಯಿಷಾ ಮರಮರ ಪುತ್ರರಾಗಿ 1970 ಜನವರಿ 20ರಲ್ಲಿ ಸೂರತ್ಕಲ್ನಲ್ಲಿ ಜನಿಸಿದರು. ಮಂಗಳೂರಿನ ಬೈಕಂಪಾಡಿ ಕೈಗಾರಿಕಾ ವಲಯದಲ್ಲಿ ಮಂಗಳೂರು ಲೈಮ್ ಆ್ಯಂಡ್ ಮರೀನ್ ಉದ್ಯಮ ನಡೆಸುತ್ತಿದ್ದ ಅವರು ಜಿಲ್ಲೆಯ ರಾಜ್ಯದ ಮತ್ತು ನೆರೆಯ ಕೇರಳದ ರಾಜ್ಯದ ಹಿರಿಯ ವಿದ್ವಾಂಸರೊಂದಿಗೆ ಆತ್ಮೀಯ ಒಡನಾಟ ಹೊಂದಿದ್ದರು. ಸುನ್ನಿ ಧಾರ್ಮಿಕ ವಲಯದಲ್ಲಿ ಅತ್ಯಂತ ಪ್ರಭಾವಿ ನಾಯಕರಾಗಿದ್ದ ದೊಡ್ಡ ಸಂಖ್ಯೆಯ ಜನರ ಪ್ರೀತಿಗೆ ಗೌರವ ಪಾತ್ರರಾಗಿದ್ದರು. ಕೃಷ್ಣಾಪುರ ಅಲ್ ಬದಿರಾ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾಗಿ, ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಮುಸ್ಲಿಂ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಇದರ ಉಪಾಧ್ಯಕ್ಷರಾಗಿ, ಕಾಟಿಪಲ್ಲ ಮಿಸ್ಬಾಹುಲ್ಲುದಾ ವುಮೆನ್ಸ್ ಅರಬಿಕ್ ಕಾಲೇಜಿನ ಅಧ್ಯಕ್ಷರಾಗಿ, ಕೃಷ್ಣಾಪುರ 7ನೇ ಬ್ಲಾಕ್ನ ಬದ್ರಿಯಾ ಮುಸ್ಲಿಂ ಜಮಾತ್ನ ಅಧ್ಯಕ್ಷರಾಗಿ, ಮಂಗಳೂರಿನ ಪಂಪ್ವೆಲ್ ತಕ್ವಾ ಇಸ್ಲಾಮಿಕ್ ಎಜುಕೇಷನ್ ಸೆಂಟರ್ನ ಕಾರ್ಯದರ್ಶಿಯಾಗಿ, ಪ್ರಧಾನ ಕಾರ್ಯದರ್ಶಿಯಾಗಿ, ಕರ್ನಾಟಕ ಸುನ್ನಿ ಮದ್ರಸಾ ಮ್ಯಾನೇಜ್ಮೆಂಟ್ನ ಪುತ್ತೂರು ಕುಮ್ರಾ ಮರ್ಕಜ್ನ ಉಪಾಧ್ಯಕ್ಷರಾಗಿ, ಕೇರಳದ ಕಲ್ಲಿಕೋಟೆಯ ಸುನ್ನಿ ಮದ್ರಸಾ ವಿದ್ಯಾಭ್ಯಾಸ ಬೋರ್ಡ್ನ ಕಾರ್ಯಕಾರಿ ಸದಸ್ಯರಾಗಿ, ನಂಡಪೆಂಗಲ್ ಸಮಿತಿಯ ಅಧ್ಯಕ್ಷರಾಗಿ, ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲಾ ಮೈನಾರಿಟಿ ಗೈಡೆನ್ಸ್ ಫಾರಂನ ಕಾರ್ಯಕಾರಿ ಸಮಿತಿ ಸದಸ್ಯರಾಗಿ, ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಮುಸ್ಲಿಂ ಸೆಂಟ್ರಲ್ ಸಮಿತಿಯ ಸದಸ್ಯರಾಗಿ ಕಾರ್ಯನಿರ್ವಹಿಸಿದ್ದ ಅವರು ಇನ್ನೂ ಹಲವು ಸಂಘ ಸಂಸ್ಥೆಗಳಿಗೆ ಪದಾಧಿಕಾರಿಯಾಗಿ ಸಲಹೆಗಾರರಾಗಿ ಸೇವೆ ಸಲ್ಲಿಸುತ್ತಿದ್ದರು. ರಾಜಕೀಯದಲ್ಲಿ ನೇರವಾಗಿ ಯಾವುದೇ ಒಂದು ಪಕ್ಷದಲ್ಲಿ ಗುರುತಿಸಿಕೊಳ್ಳದಿದ್ದರೂ ಅವರು ತಮ್ಮ ಸಹೋದರರಾಗಿ ಅವಿರತವಾಗಿ ದುಡಿಯುತ್ತಿದ್ದರು. ಅವರು ಇಬ್ಬರು ಸಹೋದರರು ಬಿ ಎಂ ಮೊಯ್ದೀನ್ ಬಾವ ಮತ್ತು ಬಿ ಎಂ ಫಾರೂಕ್ ರವರಿಗೆ ಬೆನ್ನೆಲುಬಾಗಿ ಹಗಲು ರಾತ್ರಿ ದುಡಿಯುತ್ತಿದ್ದರು. ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿ ಗೌರವ ಪ್ರಶಸ್ತಿ 2013, ಕಾಟಿಪಳ್ಳ ಚೈತನ್ಯ ವಿಕಾಸ ವೇದಿಕೆಯ ಚೈತನ್ಯ ಸಾಧನ ಪ್ರಶಸ್ತಿ 2013, ಮಂಗಳೂರಿನ ಜೂನಿಯರ್ ಚೇಂಬರ್ ಇಂಟರ್ನ್ಯಾಷನಲ್ ಔಟ್ಸ್ಟ್ಯಾಂಡಿಂಗ್ ಯಂಗ್ ಪರ್ಸನಾಲಿಟಿ ಅವಾರ್ಡ್ಸ್ ಅದನ್ನು, ಬ್ಯಾರಿ ಕಲಾರಂಗದ ಬ್ಯಾರಿ ನಿಲಾವು ಪ್ರಶಸ್ತಿ 2013, ದುಬೈ ಬ್ಯಾರಿ ಕಲ್ಚರಲ್ ಫೌಂಡೇಶನ್ನ ಸ್ಟಾರ್ ಆಫ್ ದ ಬ್ಯಾರಿ ಇಂಟರ್ನ್ಯಾಷನಲ್ ಅವಾರ್ಡ್ 2009 ಹಾಗೂ ಇತರ ಗೌರವಗಳಿಗೆ ಪಾತ್ರರಾಗಿದ್ದ ಮುಮ್ತಾಜ್ ಅಲಿ ತನ್ನ 54ನೇ ವಯಸ್ಸಿನಲ್ಲಿ ನಮ್ಮನ್ನಗಲಿದರು. ಸರ್ವಶಕ್ತನಾದ ಅಲ್ಲಾಹು ಅವರ ಜೀವನದ ಯಶಸ್ವಿ ಹಾಗೆ ಪರಲೋಕದಲ್ಲಿ ಅವರಿಗೆ ಅಲ್ಲಾಹು ತಾಲ ಸ್ವರ್ಗ ತೌಫೀಕ್ ನೀಡಲಿ ಎಂದು ಹೇಳುತ್ತಾ, ಇನ್ಶಾ ಅಲ್ಲಾ ನಮ್ಮ ಕಾರ್ಯಕ್ರಮ ಇದೀಗ ಆರಂಭಿಸಲಿದ್ದು, ನಮ್ಮ ಇಂದಿನ ಈ ಕಾರ್ಯಕ್ರಮದ ಮೊದಲ ಅಂಗವಾಗಿ ನಿಮ್ಮೆಲ್ಲರನ್ನು ಸ್ವಾಗತಿಸಲು ನಮ್ಮ ಅಜೀಜ್ ಬೈಕಂಪಾಡಿರವರನ್ನು ನಾನು ಪೋಡಿಯಂಗೆ ಆಹ್ವಾನಿಸುತ್ತಿದ್ದೇನೆ. ಕಾರ್ಯಕ್ರಮತ್ತು ഭാഗവഹിക്കുകയ ഭാഗങ്ങ ഞങ്ങളുടെ എൽ.ഇ.ഡി കാട്ട ഒരു നെനപ്പുകായിട്ട് ഞങ്ങൾ അതിൽ ഇവിടെ നിങ്ങൾക്ക് പ്രദർശനമാക്കാം. ഇല്ലല്ലേ ശരി, ഞങ്ങൾ എപ്പോൾ ഞങ്ങൾ വേറൊരു സഭ ആവട്ടെ ಅಥವಾ ഏതെങ്കിലും ഒരു സമുദായത്തോ സഭ ആവട്ടെ, ആ സഭയിൽ ഞങ്ങൾക്ക് കണ്ടുപോയിന്നോ മുംതാസ് അലി ഞങ്ങളെ വിട്ടുപോയിരുന്നു. అయితే അതിൽ നെനപ്പുക ഞങ്ങളുടെ മനസ്സിൽ എപ്പോഴും ഉണ്ട്. ಆ ನೆನಪರು ಇಂದು ನಂಗೆ ಪತ್ತೆ ಪಾಡೇವರ್ಕ ನಾವೆಲ್ಲರೂ ಒಟ್ಟು ಸೇರಿಟ್ಟು ಆ ನೆನಪರ ಪಾಡಿ ಮರುಪರಿಶೀಲನೆ ಹಾಕೋಗು ಇಂದು ನಂಗೆ ಕೂಡ ಸೇರಿದ ഈ ഒരു കൂട്ടത്തുക്ക് ഈ ഒരു ലേസുക്ക് നിങ്ങളെല്ലാവരും ഞങ്ങളെ വിളിക്ക് വന്ന് ಸೇರಿರು. ನಿಮಗೆಲ್ಲರಿಗೂ ನಾನು ഞങ്ങൾ ಸ್ನೇಹ ಬಳಗತ್ತೋ ಪರವಾയിട്ട് നിങ്ങളെല്ലാവരും ನಾನು സ്വാഗതാക്കർ. ഞങ്ങളെ വിളിക്ക് ഇണ്ട് നിങ്ങളെല്ലാവരും പിരിച്ചവച്ചിട്ട് ಬಂದ್ರಾರು. അതേപോലെ അതിലോ ಮೂತೋನು ಮೊಯ್ದೀನ್ ಬಾವ ಬಂದರು, ಶೌಕತ್ ಅಲಿ ಬಂದರು, ಎಲ್ಲ ಕಾಕ ಬಂದರು. അതേപോലെ ഞങ്ങളായത്തോ മൂപ്പന്മാർ എല്ലാം ಬಂದ್ರಾರು. നിങ്ങളെല്ലാവർക്കും ഈ ഞങ്ങളെ ഈ വിളിക്ക് വന്നിട്ട് ശരിയായിട്ട് നിങ്ങളെല്ലാവരും ഞങ്ങളെ സ്നേഹ കൂട്ടത്തെ പരമായിട്ട് ನಾನು നിങ്ങളെ സ്വാഗതാക്കി പാടവെക്ക നിങ്ങളെ സ്വാഗതാക്കിയിട്ടുള്ള ഇപ്പോൾ ഇണ്ട് ഞങ്ങൾ ഈ കാര്യക്രമത്തിക്ക് അസീസ് ധാർമി
ഞങ്ങൾ മുംതാസ് അലിയുടെ ಬಗ್ಗೆ നിങ്ങളെതിൽ ചൊല്ലുകൊണ്ടു അതേപോലെ ജൈൻ ഉസ്താദും നിങ്ങൾ ചെറിയ മുട്ടത്തങ്ങ എനിക്ക് മുംതാസ് അലിയുടെ ಭಾರಿ ಮುಟ್ಟತ್ತ ಮನುಷ್ಯಮಾರು ಈಗ ಹಿಂಗಲೇ ನಾನು ಇದಕ್ಕೆ ಪ್ರತ್ಯೇಕವಾಗಿ ನಾನು ಸ್ವಾಗತ ಹಾಕಿಳ್ರು ನೀವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದದಕ್ಕಾಯ್ತು ನಾನು ಇನ್ನರ್ಕ ನಿಗಳ ಸ್ವಾಗತ ಆಗಿಟ್ಟು ಈ ಸ್ವಾಗತ ಕಾರ್ಯಕ್ರಮಕ್ಕೆ ತೀರ್ಕರು ಚೆಮ್ಮ್ಯಾಲು ನಿಂಗೆ ಅಯಲು ಪಿರ್ಸಪಟ್ಟ ಆಲ್ಮಾರು ಇಂಡು ಸೇರಿಯಂಗ ಚೆಮ್ಮ್ಯಾಲು ಬಂತಿಲ್ಲ ಎಲ್ಲರೂ ಅಯಲ ಪಿರ್ಸಪಟ್ಟ ಆಲ್ಮಾರು ಇಂಡು ಕೂಡ ಬಂದಂಗ ಅಯಲಟು ಮಾನಸಿಕವಾയിട്ട് ಭಾರಿ ಮನಪೂರ್ವಕವಾಗಿ ಪಿರ್ಸಪಟ್ಟ ಆಲ್ಮಾರು ഞങ്ങൾ അതേപോലെ ഞങ്ങൾ എത്ര ಕಾರ್ಯಕ್ರಮ ആക്കുമ്പോഴത്തും കൂടെ അയാൾ ഞങ്ങളൊട്ടുക്ക് ഇന്നിട്ട് ഞങ്ങളൊട്ടുക്ക് പ്രത്യേകൊന്നും ഒരു ചെറിയ മനുഷ്യ ആയിട്ടും വലിയ മനുഷ്യമായിട്ടും ഞങ്ങളൊട്ടുക്ക് ಸಂಪರ್ಕത്തിനേൽ അങ്ങനത്തെ മുംതാസ് അലി ഉണ്ട് ഞങ്ങളെ ഇതിലില്ല നിങ്ങളെല്ലാവരും ಬಂದಾರು നിങ്ങളെ ಪ್ರತ್ಯೇಕ ನಾನು ಸ್ವಾಗತ ಆಗಿಟ್ಟು ಈ ಸ್ವಾಗತ ಭಾಷಣ ದಿಕ್ಕರು ಇದೀಗ ಮೊದಲಿಗೆ ನಮ್ಮ ಗಣ್ಯ ವ್ಯಕ್ತಿಯಲ್ಲಿ ಸಮಯಕ್ಕೆ ಸರಿ ಆಗಮಿಸಿ ತುರ್ತಾಗಿ ಹೋಗೋದ್ರಿಂದ ನಮ್ಮ ಈ ಕಾರ್ಯಕ್ರಮದ ಡಾಕ್ಟರ್ ಇಸ್ಮಾಯಿಲ್ ಅವರನ್ನು ನಾನು ಮೊದಲಿಗೆ ಆಹ್ವಾನಿಸ್ತೇನೆ. ರಹಮತುಲ್ಲಾಹಿ ವಬರಕಾತು. ರಬ್ಬಿ ಶ್ರಹ್ ಲೀ ಸದ್ರಿ ವಯಸ್ಸಿರ್ ಲೀ ಅಮ್ರಿ ವಹುಲ್ ಉಕ್ತತಂ ಮಿನ್ ಲಿಸಾನಿ ಯಫ್ഖഹു ഖൗലി. സാധാരണ ഞങ്ങൾ പോഡിയമ്മിൽ വന്നിട്ട് സ്പീച്ച് ആക്കുമ്പോഴത്തേക്കും എപ്പോൾ ഒരു നല്ല ഫീലിംഗ് ഇക്കറ് ഉണ്ട് ഞങ്ങൾക്ക് ഭാരി ഒരു ಬೇಜಾರು ಫೀಲಿಂಗ್ ಎಲ್ಲ ಗೊತ್ತು ನಿಂಗೆ മുംതാസ് അലി അങ്ങനത്തെ മനുഷ്യൻ്റെ ഇപ്പോൾ ഞങ്ങൾ സ്ക്രീനിൽ ಗೊತ್ತೈತು പിന്നെ അയാളെ വിഷയത്തിൽ അയാൾ എന്തൊരു എങ്ങനെ ഉണ്ടല്ല ഞങ്ങൾക്ക് ഇപ്പോഴത്തെ ഫസ്റ്റ് സ്പീച്ചിൽ ഞങ്ങൾക്ക് വിഷയമെല്ലാം ಗೊತ್ತಾയി. ಸೊ ದ ಇಂಪಾರ್ಟೆಂಟ್ ಥಿಂಗ್ ನಾನಿപ്പോൾ ഇവിടെ ചൊല്ലോ വന്ന എന്ത് ചിന്നെങ്കിൽ മുംതാസ് അലിയുടെ ജീവനത്തിലും മുംതാസ് അലിയുടെ മരിപ്പിലും ഞങ്ങൾക്ക് ബറാബർ പഠിക്കുന്നുണ്ട്. ಜೀವನത്തിൽ എങ്ങനെ പഠിക്കുമെന്ന് വെച്ചിട്ടുണ്ടെങ്കിൽ ഒരു മനുഷ്യന്മാർ ഞങ്ങൾ ഇന്നിട്ട് ഒരു കമ്മ്യൂണിറ്റി ഞങ്ങൾ എങ്ങനെ ഹെൽപ്പ് ആക്കണം, ഞങ്ങളെ സമാജത്തിന് എങ്ങനെ ഹെൽപ്പ് ആക്കണം, ഞങ്ങളെല്ലാം എല്ലാം ಬಿಟ್ಟಿಟ್ಟು ನಂಗೆ ಬಾಕಿ ನಂಗೆ ಹೆಲ್ಪ್ ಹಾಕರು. ಇಂಗ್ಲೀಷ್ರಾದ್ರೆ ಆಲ್ಟ್ರೂಯಿಸಮ್ ಚೊಲ್ಲಾರು. ನಂಗೆಂದು ಬೇಡ ಬಟ್ ಬಾಕಿ ನಂಗೆ ಹೆಲ್ಪ್ ಹಾಕನು. അങ്ങനത്തെ വിഷയത്തിൽ മുംതാസ് അലി ആക്കിയ പോലത്തെ സ്വര ഞങ്ങൾ ഇപ്പോൾ സാധാരണ ആരൊന്നും കണ്ടുകൊണ്ടില്ല. അപ്പോൾ ആ വിഷയത്തിൽ ഞങ്ങൾ അയാൾ 100% ഞങ്ങൾ അതിൻ്റെ വിഷയത്തിൽ അപ്രീഷിയേറ്റ് ആക്കണം, ನೆನಪಾಕೊಂಡಿಕ್ಕನು. ಅಯ್ಯಲ್ಲ ಆಖರತ್ತು ಬೆಳಿಚಾகும், ಅಯ್ಯಲ್ಲ ಸುಭಗತ್ತು പോയി എത്തും. ഞങ്ങൾ എപ്പം ദൂർന്നിട്ടിരിക്കണം. അയാൾ മരിക്കുന്ന വിഷയത്തിലും ഞങ്ങൾക്ക് ബറാബരി പഠിത്തമുണ്ട്. എന്തൊരു പഠിത്ത ഇത് മുംതാസ് അലി മരിച്ചത് അയാളെ ഫെയിലിംഗ് അല്ല. ഇറ്റ് ഈസ് ദ കമ്മ്യൂണിറ്റി ഫെയിലിംഗ് ആൻഡ് ദ സൊസൈറ്റീസ് ഫെയിലിംഗ്. എങ്ങനെ ചെന്നെങ്കിൽ ഞങ്ങൾ എന്തോ ഒരു മിസ്റ്റേക്ക് ആക്കുക, ഞങ്ങൾ എല്ലാ മനുഷ്യന്മാരും മിസ്റ്റേക്ക് ആக்கிறങ്ങമേ ഉള്ളൂ. ಅದಕ್ಕಾಯ್ಟ್ರಮೇ ಉಸ್ತಾದು ದಿಚ್ಚಿರ ഞങ്ങളോ ഖുർആനിൽ ചിലരുടെ എന്തോ കുൽ യാ ഇബാദി അല്ലദീന അസ്റഫു അലാ അൻഫുസിഹിം ലാ തഖ്നതു മിൻ റഹ്മത്തില്ല അല്ലേ പഠിച്ചോന്നെ. നിങ്ങൾ മനുഷ്യന്മാരുടെ ചിലರು നിങ്ങൾ എങ്ങനത്തെ വലിയ മിസ്റ്റേക്ക് എന്തൊരു തപ്പാക്കിയെങ്കും അല്ലാഹു ಅದಕ್ಕೆ ಮಾಫ್ ಕೊಡ್ಕೊರೋನಾയിട്ടിരിക്കണം. ತಪ್ಪಾಕಾತ ഒരു ಮನುಷ್ಯ ಇಲ್ಲ, ಎಲ್ಲ ಮನುಷ್ಯന്മാರು ತಪ್ಪು ಹಾಕೊಂಡೇ ಹಾಕಿದಕ್ಕೆ ಮಾಫ್ ಹಾಕಿಡೋದು പടച്ച റബ്ബു. ആ തപ്പിടും ഞങ്ങളൊരു സൊസൈറ്റി ആയിട്ട് ഞങ്ങളൊരു കൗമായിട്ട് ഞങ്ങൾ ഏത് മനുഷ്യർ എന്ത് തപ്പിടതും ഞങ്ങൾ ഉൾക്കಬೇಕು. ಅದರ ಬದಲು ನಂಗೆ ಇಡೀ ಜಗಜ್ಜಾಹಿರ್ ಏದು ಇಪ್ಪ ನನ್ನದೇ ಅವ್ರ ತಪ್ಪು ಅದನ್ನ ಅವ್ರು ತಪ್ಪು ಹಾಕ್ಯ ಗೊತ್ತೈತು ಅದು ಇಡೀ ದುನಿಯಾಗೂ ಚೆನ್ನೊಂಪೊಂಡದೆ ಅದು ನಂಗಲ್ಲ ದೀನಿಗೂ ಸಮಲ್ಲ ನಂಗಲ್ಲ ದುನಿಯಾಗೂ ಸಮಲ್ಲ. ಇಟ್ ಈಸ್ ಅಗೇನ್ಸ್ಟ್ ಅವರ್ ಕಾನ್ಸ್ಟಿಟ್ಯೂಷನ್, ಅಗೇನ್ಸ್ಟ್ ದ ಲಾ ಆ್ಯಂಡ್ ಇಟ್ಸ್ ಅಗೇನ್ಸ್ಟ್ ದ ಪ್ರಿನ್ಸಿಪಲ್ಸ್ ಆ್ಯಂಡ್ ಈವನ್ ಅಗೇನ್ಸ್ಟ್ ದ ಶರಿಯಾ. ഞങ്ങളിപ്പോൾ വാട്സപ്പ് മെസ്സേജ് സോഷ്യൽ മീഡിയത്തിൽ ചെന്നിട്ട് ഞങ്ങൾക്ക് എത്ര ലാഭമുണ്ട് ಅದರಗಾನ ಯಾರ ನಂಗೆ ಅದರ ಪ್ರಾಬ್ಲಮ್ ಬಂದಂಟುಂಡು. ഏതോ ഒരു വിഷയത്ത് എന്തിക്ക് ഫോർവേഡ് ആക്കണം അൺലെസ് അൺടിൽ ഞങ്ങൾക്ക് അതിൽ എന്തോ ഒരു ലാഭമുണ്ട്, സ്വന്തം ലാഭം ഇല്ലെങ്കിൽ ഞങ്ങൾ സൊസൈറ്റിക്ക് ലാഭം. അത് ഇല്ലാണ്ട് ഞങ്ങൾ ഏത് വിഷയത്തതും ഞങ്ങൾ ഫോർവേഡ് ആക്കത്തില്ല. ഇതാണ് റിയലി ഒരു ನಾನು മുംതാസ് അലിയുടെ റിലേഷൻഷിപ്പ് എങ്ങനെ ചെന്നെങ്കിൽ ഞങ്ങൾ ഭയങ്കര ക്ലോസ് ഫ്രണ്ട്. ഞങ്ങൾ ഒട്ടുക്ക് ഹജ്ജ് പോയിടും. ഞങ്ങൾ ഹജ്ജ് പോയി 1996 മുംതാസ് അലി അബ്ബും മുംതാസ് അലിയും പിന്നെ ഞങ്ങൾ ഹാരിസ് ഞങ്ങൾ ഒട്ടുക്ക് ಸೇರಿಟ್ಟು ഹജ്ജ് പോയ ടൈം. അപ്പം ഞങ്ങൾ എല്ലാ സ്വരം ബാഗ് പിടിച്ചോണ്ടത് ഇതല്ല എൻ്റെ ജൂനിയർ എല്ലാം പിടിച്ചോണ്ടിരുന്ന് എത്ര അവിടെ സ്വരാക്കിണ്ടിരുന്ന് ചെന്നെങ്കിൽ റിയലി ഞങ്ങൾ അതിൽ പിന്നെ അയാൾ മരിക്കറോട് തോൽത്തുന്ന എൻ്റെ ക്ലോസസ്റ്റ് ഫ്രണ്ട്.
ನಾನು ಎಲ್ಲ ಡಾಕ್ಟ್ರು ಹೋಗ್ಕು ಎಲ್ಲ ಸಂಬಂಧ ಹೋಗ್ಕು ಎಲ್ಲ ಫ್ರೆಂಡು ಹೋಗ್ಕು ನನಗೆ ಎಲ್ಲ ವಿಷಯದ ನಂಗೆ ಅಯಲಟ್ಟಿನ അങ്ങനത്തെ ഒരു മനുഷ്യ ഇടീ ഞങ്ങളുടെ മനുഷ്യന്മാർക്ക് ഞങ്ങളുടെ കൗമുക്ക് ഞങ്ങളുടെ കമ്മ്യൂണിറ്റി ഞങ്ങളുടെ സൊസൈറ്റിക്ക് ഒരു ലീഡാക്കുന്ന മനുഷ്യ ഇങ്ങനെ ആയെങ്കിൽ ആ മനുഷ്യക്ക് എത്ര ബേജാറ് ടെൻഷൻ ആയിട്ടിക്കും ആ ബേജാറ് ടെൻഷൻ ഒരു മനുഷ്യ ആയ സാത്തുക്ക് ഞങ്ങൾ അതിൽ പോയിട്ട് മുട്ട പോയിട്ട് ಅದಕ್ಕೆ വേണ്ട ഏർപ്പാടാക്കിയിട്ട് അതിൽ സൊല്യൂഷൻ ആക്കുക നോക്കണം ഇപ്പോൾ ഞാൻ ആരെ ദൂരമല്ലാരെ ചെല്ലല്ല ഇത് ഞങ്ങൾക്ക് ഇപ്പോൾ മുംതാസ് ആലിಗೆ ആയത് ഞങ്ങൾ ആർക്കും വേണ്ട ಚಾನ್ಸ್ ಉಂಟು അതിലായിട്ടില്ല ഹെൽത്തിൻ ചില വിഷയ ಖಾಲಿ ಫಿಸಿಕಲ್ ಹೆಲ್ತ್ ಅಲ್ಲ ಅದಕ್ಕಾയിട്ട് ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಒಂದು ಡೆಫಿನೇಷನ್ ಹಾಕಿರಿ ಹೆಲ್ತ್ ಈಸ್ ಎ ಸ್ಟೇಟ್ ಆಫ್ ಕಂಪ್ಲೀಟ್ ಫಿಸಿಕಲ್ ಮೆಂಟಲ್ ಆ್ಯಂಡ್ ಸೋಷಿಯಲ್ ವೆಲ್ ಬೀಯಿಂಗ್ ನಾಟ್ ಮಿಯರ್ಲಿ ಆ್ಯನ್ ಆಬ್ಸೆನ್ಸ್ ಆಫ್ ಎ ಡಿಸೀಸ್ ಚೆನ್ನಂಗೆ ஒரு ಮನುಷ್ಯಗೆ ஒரு நல்ல ಹೆಲ್ತ್ ಚೆನ್ನಂಗೆ ಫಿಸಿಕಲ್ ಹೆಲ್ತ್ ಮೆಂಟಲ್ ಹೆಲ್ತ್ ಸೋಷಿಯಲ್ ಹೆಲ್ತ್ അപ്പോൾ ഞങ്ങൾ എല്ലാ മനുഷ്യന്മാർക്കും ഒരു നല്ല ഹെൽത്ത് വേണം ആ ഹെൽത്ത് ಮೆಂಟಲ್ ಹೆಲ್ತ್ ಆಯಂಗೆ ಓಕೆ ಅದಕ್ಕೆ ಟ್ರೀಟ್ಮೆಂಟ್ ವೇணும் ಟ್ರೀಟ್ಮೆಂಟ್ ಚೆನ್ನಂಗೆ ಮರಂದು ಡಾಕ್ಟರ್ ಬಿಟ್ಟು ಮರಂದು ಹಾಕಲಲ್ಲ ഞങ്ങൾ ഒട്ടു ಸೇರಿ ഇപ്പോൾ ഞങ്ങളെ കമ്മ്യൂണിറ്റി ഭയങ്കര ക്ലോസ് കമ്മ്യൂണിറ്റി 5 വക്ത് നിസ്കരിക്കും ഞങ്ങൾ മീറ്റ് ആവിട വെള്ളിയാഴ്ച മീറ്റ് ആവിട പെരുന്നാൾ മീറ്റ് ആവിട ഇങ്ങനെ ഞങ്ങൾ ഇക്കടെ കമ്മ്യൂണിറ്റിയിൽ ഞങ്ങളെ ഒരു മനുഷ്യ ഞങ്ങൾ ഉൾക്കത്തതേ ഇന്ന് ഒരു മനുഷ്യ ഇത്ര സഫർ ആയിട്ടുണ്ടു ഇത്ര പ്രോബ്ലം ആയിട്ടുണ്ട് ആവുമ്പോൾ ഞങ്ങൾ ആ മനുഷ്യരൊട്ട് പോയിട്ട് അതിൽ എന്ത് ഞങ്ങൾ വേണം ಅದಕ್ಕೆ വേണ്ടി ഏർപ്പാടാക്കിയിട്ട് ഞങ്ങൾ ಅದಕ್ಕೆ ಎಲ್ಲ സൊല്യൂഷൻ കണ്ടുപിടിക്കണം ಅದು എന്ത് ചെന്നെങ്കിൽ ಮೆಂಟಲ್ ಹೆಲ್ತ್ ಚೆಲ್ಲದವರು ഒരു ಮನುಷ್ಯ ಹಾಕಿದಲ್ಲ ಇಟ್ ಈಸ್ ಎ ಸೀಕ್ ಈ ಮೆಂಟಲ್ ಹೆಲ್ತ್ ಆಲ್ಸೋ ಎ ಡಿಸೀಸ್ ಅವನೊರು ಮನುಷ್ಯ ಬೇನುಂಟೆ ಎಂದು ಒಂದು ಹಾಕಲೆ ಅದೊರು ಸೀಕಾയിട്ട് ಆವಡು ಆ ಸೀಕಿಗೆ ಬೇಂಡೆ ಟ್ರೀಟ್ಮೆಂಟ್ ಹಾಕೋನು ಅಲ್ಲಾಂಡ್ ಅದನ್ನು ನಂಗೆ ಪ್ರೆಸಿಪಿಟೇಟ್ ಹಾಕೋತೀರ ಆರು ಸೊ ಅದಕ್ಕಾയിട്ട് ನಾನು ഞങ്ങളെ കമ്മ്യൂണിറ്റിക്ക് എന്തിനാ ചൊല്ലിച്ചെന്നെങ്കിൽ ഞങ്ങൾ ഏത് ഒരു വിഷയം ഒരു സോഷ്യൽ മീഡിയത്തിൽ ಬಂತು കൺഫേം ആക്കാണ്ട് ഞങ്ങൾ ಅದರ ಫಾರ್ವರ್ಡ್ ಹಾಕೋಗೆತ್ತಿರ ಕನ್ಫರ್ಮ್ ಆಯಂಗೂ ಈಸ್ ಇಟ್ ವರ್ತ್ ಫಾರ್ವರ್ಡಿಂಗ್ ಆ ಫಾರ್ವರ್ಡ್ ಹಾಕಿದ್ರೆ ಆರಿಗೂ ಅವ್ರ ಲಾಭ ಉಂಡ ಅಲ್ಲ ಫಾರ್ವರ್ಡ್ ಹಾಕಿದ್ರೆ ನಂಗೆ ನಷ್ಟಮ ಅಪ್ಪ അങ്ങനെ ಉಂಡುಂಟಾಯಂಗೆ ನಷ್ಟ ಉಂಡುಂಟಾಯ ನಂಗೆ ಎಂದಿರೇ ಹಾಕೊಂಡು ನಾಟ್ ಅಟ್ ಆಲ್ ರಿಕ್ವೈರ್ಡ್ ಒರ್ವಕ್ಕೆ ನಂಗೆ ಹಸದು ನಂಗೆ ಮನುಷ್ಯಮಾರ್ಗ ಹಸದಿಕ್ಕರಿ ಹಸದಿಚ್ಚಿನ ಎಂದರು ನಕ್ಕೆಂದು ಲಾಭ ಇಲ್ಲ ಬಟ್ ಅವನ ವಿಷಯ ಚೆಂದಿಟ್ಟು ಅವನಿಗೂ ಅದ್ರ ನಷ್ಟ ಆವಟ್ಟು ഇങ്ങനത്തെ വിഷയത്തിൽ ഞങ്ങൾ ഞാനിപ്പോൾ ഇത് എന്തിനേക്ക് ഇത് വിഷയം ചെല്ലോ ചെന്നെങ്കിൽ ഞങ്ങൾ ബരോബരി നോക്കിണ്ടിരിക്കുക മനുഷ്യന്മാരുടെ വിഷയത്തിൽ അങ്ങനെ പർസണൽ ലൈഫ് ഒരു മനുഷ്യരുടെ പർസണൽ ലൈഫ് ಅವನು ಅವನ പഠിച്ചവನಿಗೆ ಬಿಟ್ಟದು ಅವನಿಗೂ ಇನ್ನೊರು ಮನುಷ್ಯಗೆ ಬಿಟ್ಟದು ಅದರ ವಿಷಯ ನಂಗೆ ಇರ್ತಿಟ್ಟು ನಂಗೆ ಅದರ ಜಗಜ್ಜಾಹೀರ್ ಹಾಕಿರೋದು 100% ನಾಟ್ ಅಟ್ ಆಲ್ ಕರೆಕ್ಟ್ അതിലായിട്ട് ഞങ്ങളെ പ്രതി ഒരു പർട്ടിക്കുലർലി ഞങ്ങളെ സോഷ്യൽ മീഡിയത്തിൽ എന്തെല്ലാം ಬಂತು ಅದರ ವಿಷಯത്തിൽ ഞങ്ങൾ ಬರೋಬರಿ ಚಿಂತೆ ಹಾಕೋಣ ದ ಬೆಸ್ಟ್ ಪಾಲಿಸಿ ಫಾರ್ವರ್ಡ್ ಹಾಕೊಂಡು ಮುಂಡದ ಚೆಲ್ಲು ಓದ್ರೋ ನೋಕ್ರೋ ದೇಕ್ರೋ ಅದು ಏದು ವಿಷಯ ಬೇನಾವಟ್ಟು ഞങ്ങളെല്ലാവരും അങ്ങനെ ആക്കോ ശുരുവാക്കിയെങ്കിൽ ഞങ്ങളെ സോഷ്യൽ ഹെൽത്ത് ഞങ്ങളെ കമ്മ്യൂണിറ്റി ഹെൽത്ത് പിന്നെ ഞങ്ങളെ നാഷണൽ ഹെൽത്ത് ഇറ്റ് സെൽഫ് വിൽ ബി ബെറ്റർ ഇപ്പോൾ നിങ്ങൾ നോക്കിയെടുക്കുക ഇപ്പോൾ സോഷ്യൽ മീഡിയ ബರೋ ಶುರುವಾಯ್ತು ಎತ್ತ ಇದು 10-15 ಇಯರ್ಸ್ ಅದರ ಕಾರಣ ಮುಂದೆ ಲೈಫ್ ವಾಸ್ ವೆರಿ ವೆರಿ ಮಚ್ ಬೆಟರ್ ಸೊ ಇದರ ചെന്നിട്ട് ഞങ്ങൾക്ക് ബരാബരി നുക്സാൻ ആയിട്ടുണ്ടു വേറെ പ്രോബ്ലം ആയിട്ടുണ്ടു ഞങ്ങളെ എല്ലാ കമ്മ്യൂണിറ്റി മനുഷ്യന്മാർ ഞങ്ങളെ ദീൻ്റെ ലീഡർമാർ റിലീജിയസ് മനുഷ്യന്മാർ പൊളിറ്റിക്കൽ മനുഷ്യന്മാർ ഞങ്ങൾ എല്ലാ പ്രതി ഒരു മനുഷ്യന്മാരും ഈ വിഷയത്തിൽ ഞങ്ങൾ എല്ലാവരുടെ ചെല്ലുണ്ട് ഞങ്ങൾ എന്തും സോഷ്യൽ മീഡിയത്തിൽ ഫോർവേഡ് ആക്കത്തില്ല റീസെൻ്റ്ലി ഒരു പെണ്ണുങ്ങളെ വിഷയത്തിൽ ಬಂತು 2 പെൺമക്ക അങ്ങനെ മെന്ത്രമ ರಿಲೇಷನ್ಶಿಪ್ಪಲ್ಲಿ ಉಳ್ಳಾರು ನಂಗೆ ಅಂಗಲ ನಲ್ಲ ಕೂಡ ಮನಸ್ಸು ಇನ್ನೆಂಗೆ ഞങ്ങളെ സ്വരേന്ദ്രോ ഞങ്ങളെ പെണ്ണുങ്ങമ്മാലോ അങ്ങനെ തൂക്കുട്ടിയം പോയിട്ട് ഇത് സമല്ല ഇത് കറക്റ്റല്ല നസീഹത്ത് ചൊല്ലും പിന്നെ അങ്ങനെ ಹಾಲ್ಗೆ ಬಿಡ್ರು ಅದರ ಬದಲಿಗೆ അങ്ങനെ ಅದು ಆ್ಯಕ್ಚುಲಿ ಇಟ್ ಈಸ್ ನಾಟ್ ಗುಡ್ ಎಟ್ ಆಲ್ ഞങ്ങളെ ಕಮ್ಯುನಿಟಿಗೂ ನಂಗೆ ಸಮಲ್ಲ ഞങ്ങളെ ಹೆಲ್ತ್ಗೂ ಸಮಲ್ಲ അങ്ങനെ ಹೆಲ್ತ್ಗೂ ಸಮಲ್ಲ ಸೊ ಇದು ನಾನು ಚೆಂದಿಟ್ಟು ಇದ್ರಾಗ ಯಾರೊಂದು ಚಲೋ ಪಾಯಿಂಟ್ ಇಲ್ಲ ಬಟ್ ಮುಮ್ತಾಜ್ ಅಲಿ ಆಕೆ ಸ್ವರ ನಾನಿപ്പോൾ നോക്കിയതിൽ ನನ್ನ ಲೈಫಲ್ಲಿ ನಾನು ನೋಕಿದಲ್ಲಿ ಜಂಡ್ ಆಲ ನಾನು ನೋಕಿರೆ ದ ಹೈಯೆಸ್ಟ್ ಸೋಷಿಯಲ್ ಸರ್ವಿಸ್ ಆಕೆ ಮನುಷ್ಯಮಾರು ಒಂದು ഞങ്ങളെ മുഹമ്മദ് കമാൽ ഹാജി അയാൾ ഞങ്ങളെ കമ്മ്യൂണിറ്റിക്കായിട്ട് ആക്കെ സ്വര എത്ര ചെന്നെങ്കിൽ ഈ മസ്ജിദ് നൂറ് ഇപ്പോൾ ആവണുണ്ടെങ്കിൽ മുഹമ്മദ് കമാൽ ഹാജി അയാൾ മെയിൻ ആൾ അതിൽ പിന്നെ ನಾನು നോക്കിയ ഞങ്ങളെ കമ്മ്യൂണിറ്റി വർക്കേഴ്സിൽ മുംതാസ് അലി
സോ ഇങ്ങനത്തെ മനുഷ്യന്മാർ ഞങ്ങളെ എടേടോ പറത്ത് പോണ്ടത്, ഞങ്ങളെ എടേടോ കംപ്ലീറ്റ് കൺമരെ ആവുന്നത്, ಅದ್ರಾಗಾನ ಅವರು ಬೇಜಾರ ಸಂಗತಿ ನಂಗೆ ಎಂದೂ ಇಲ್ಲ. ಮರಿಕರ ಹಕ್ಕು ಎಲ್ಲರಿಗೂ ಮರಿಕೊಣೆ അതിലായിട്ട് മരിക്കുന്നോടത്തോളം ഞങ്ങൾ ഒലിഞ്ഞതിൽ ഞങ്ങൾക്ക് എത്ര സാധ്യമുണ്ട് അത്ര മനുഷ്യർക്ക് ഹെൽപ്പാക്കിയിട്ട് ഹെൽപ്പാക്കായില്ലെങ്കിൽ ഉപ്പത്തിരാക്കാണ്ട് ഞങ്ങൾ ഇക്കറോ നല്ലോണ്ട് ചെന്നിട്ട് അത് മുംതാജ് ബ്രദർ ഫാറൂഖ് കൊണ്ടുകൂടെ. സോ ഇത് ചെന്നിട്ട് എൻ്റെ ചെറിയ സ്പീച്ച് ನಾನು ಬಂದಾಕರ ಆಖಿರಿ ದವಾನ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಫಾರ್ ಯುವರ್ ವಂಡರ್ಫುಲ್ ವರ್ಡ್. ಸಮಸ್ಯೆ ಜೀವನದಲ್ಲಿ ಸಮಸ್ಯೆ ಸಹಜ. ಮನುಷ್ಯ ಯಾವಾಗ ಏನು ಎಲ್ಲ ಪೂರ್ವ ನಿರ್ಧರಿತ. ಶಕ್ತಿ ಮೀರಿ ಪ್ರಯತ್ನಿಸಿದ ಮೇಲೂ ಸಮಸ್ಯೆ ನಿವಾರಣೆ ಆಗದಿದ್ದರೆ ಕೈ ಚೆಲ್ಲಬೇಡಿ, ಇದಾಗಿದೆ ಅವರ ಒಂದು ಮಾತಿನ ಒಂದು ವಾಕ್ಯ. ಯಾಕಂದರೆ ಮನುಷ್ಯ ಪ್ರಯತ್ನ ಮುಗಿದ ಮೇಲಾಗಿದೆ, ಅಲ್ಲಾಹನ ಕೃಪೆ, ದೇವರನ ಒಂದು ಕೃಪೆ ಆರಂಭವಾಗುತ್ತದೆ. ಇದೀಗ ಸ್ನೇಹ ಬೆಳಗ ಕಾಣುವಾಗ ಸ್ನೇಹ ಬೆಳಗ ಯಾರಪ್ಪ ಏನಪ್ಪ ಅಂತೇಳಿ ನಿಮಗೆ ಒಂದು ಸಂಶಯ ಮೂಡಬಹುದು ಅಥವಾ ಒಂದು ಕುತೂಹಲ ಮೂಡಬಹುದು. ಅದಕ್ಕಾಗಿ ನಾನು ಇದನ್ನು ಕ್ಲಿಯರ್ ಮಾಡಿ ನಮ್ಮ ಮುಖ್ಯ ಭಾಷಣಕ್ಕೆ ಕಾಯ್ತಿದ್ದಾರೆ, ಅವರನ್ನು ಹೋಗಲು ಇಚ್ಛಿಸ್ತೇನೆ. ಕಾರಣ ಸ್ನೇಹ ಬೆಳಗ ಎನ್ನುವಾಗ ಇದು ಈ ಚಿಂತನೆ, ಈ ಯೋಚನೆ ಮಂಗಳೂರಿನಲ್ಲಿ ತುಂಬ ಸಂಘಟನೆ, ಸಂಸ್ಥೆ ಎಲ್ಲ ಇದೆ. ತುಂಬ ಕಾರ್ಯಾಚರಣೆ ಮಾಡಿದ್ದಾರೆ ನಮ್ಮ ಮುಮ್ತಾಜ್ ಅಲಿ ಅವರು. ಯಾವುದೇ ಒಂದು ಶಿಕ್ಷಣ ಸಂಸ್ಥೆ ಇರ್ಬೋದು, ಧಾರ್ಮಿಕ ಇರ್ಬೋದು, ಶೈಕ್ಷಣಿಕ ಇರ್ಬೋದು. ಯಾಕಪ್ಪ ಅಂತಂದರೆ ನನಗೆ ಮುಮ್ತಾಜ್ ಅಲಿರವರ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೇರಣೆ ಅಥವಾ ನನ್ನ ಒಂದು ಕನಸಿಗೆ ರೆಕ್ಕೆ ಪುಕ್ಕ ನೀಡಿದ್ದು ನಮ್ಮ ಮುಂದಿರೋ ಹಿರಿಯ ವ್ಯಕ್ತಿಯಾಗಿದ್ದ ಹೈದರ್ ಪರ್ತಿಪಾಡಿ ಅವರು ಹಾಗೂ ಅವರ ಸ್ನೇಹ ಬಳಗದಂತಹ ಇಕ್ಬಾಲ್ ಮುಲ್ಕಿ ಆಗಿರ್ಬೋದು, ಅಜೀಜ್ ಭಾಯ್ ಆಗಿರ್ಬೋದು, ಇಬ್ರಾಹಿಂ ಕೋಣಜಿ ಆಗಿರ್ಬೋದು, ಇವರಾಗಿದೆ ಇದು ಸ್ನೇಹ ಬಳಗ. ಮತ್ತು ಈ ಒಂದು ಕಾರ್ಯಕ್ರಮ ಯಾಕಪ್ಪ ಏನಪ್ಪ ಅಂತೇಳಿ ಚಿಂತನೆ ಮಾಡೋದಾದರೆ, ನಾನು ಒಂದು 3 ವರ್ಷ ಮುಂಚೆ ನನ್ನ ತಂದೆ ಹಾಸ್ಪಿಟ್ಲಲ್ಲಿ ಮಂಗಳೂರು ತೀರ್ಥಹಳ್ಳಿ ನನ್ನ ಊರು ಬರುವಾಗ, ನಮ್ಮ ತಂದೆ ಹಾಸ್ಪಿಟ್ಲಿಗೆ ಬರುವಾಗ ಇಲ್ಲಿಗೆ ಅಡ್ಮಿಟ್ ಆಗಲು ಯಾವ ಒಂದು ಆಸ್ಪತ್ರೆಯೂ ನಮಗೆ ಪರ್ಮಿಷನ್ ನೀಡ್ತಾ ಇರಲಿಲ್ಲ. ನನಗೆ ಮುಮ್ತಾಜ್ ಅಲಿ ಮೊದಲು ಪರಿಚಯ ಇಲ್ಲ, ಅಲ್ಲ ಅವರಿಗೂ ನನಗೂ ಪರಿಚಯ ಇಲ್ಲ. ಕೇವಲ ಫೋನ್ನಲ್ಲಿ ಅವರು ಸಂಪರ್ಕಿಸಿದಾಗ ಅವರು ಒಂದು ಸಾಮಾಜಿಕ ಕಳಕಳಿ ಅಂದರೆ ಅವರು ನನಗೆ ಹೀಗೆ ಹೋಗು ಹೀಗೆ ಕಾಂಟ್ಯಾಕ್ಟ್ ಮಾಡಿ ನನಗೆ ಚಿಕಿತ್ಸೆ ಕೊಡಲು ಚಿಕಿತ್ಸೆ ಲಭಿಸಲು ಸಹಕಾರಿಯಾದರು ಒಂದು. ಮತ್ತು ನಂತರ ನಾನು ಶಿವಮೊಗ್ಗದಿಂದ ಮಂಗಳೂರಿನ ಡಿಜಿ ಕ್ರಿಯೇಟಿವ್ ಒಂದು ಎಲಿವೇಟರ್ ಕಂಪನಿಯಲ್ಲಿ ಇದ್ದೇನೆ, ಅದರ MD ಆಗಿದ್ದೇನೆ. ಅಲ್ಹಮ್ದುಲಿಲ್ಲಾ. ಈ ಒಂದು ನನ್ನ ಮಂಗಳೂರಿಗೆ ಬರಲು ಅಂದರೆ ಕಾರಣ ಮುಮ್ತಾಜ್ ಅಲಿ ಅವರು ಈ ವಿಷಯ ಹೇಳಿದಾಗ ಅವರು ನಮ್ಮದೇ ಬಿಲ್ಡಿಂಗ್ ಇದೆ, ನಮ್ಮ ಫಾರೂಕ್ ಪೇರ್ ಫಿಜಾ ಮಾಲಲ್ಲಿ ನಿಮ್ಮ ಆಫೀಸ್ ಮಾಡುವ ಹಾಗೆ ಹೀಗೆಲ್ಲ ಹೇಳಿದ್ರು. ಕೊನೆಗೆ ತಾಂತ್ರಿಕ ಕಾರಣ ಬೇರೆ ಅಡ್ಜಸ್ಟಿಂದ ನಾನು ಲೋಟಸ್ ಬಿಲ್ಡಿಂಗ್ನಲ್ಲಿ ನಮ್ಮ ಒಂದು ಕಾರ್ಯಕ್ರಮಕ್ಕೆ ಸೈಯದ್ ಕುಂಬೋಳ್ ತಂಗಳವರು ಬರುವಾಗ ಅವರ ಸಹೋದರ ಮೊಯ್ದೀನ್ ಅವರನ್ನು ಕರೆತಂದು ಮಂಗಳೂರಿನ ಪ್ರತಿಷ್ಠಿತ ಎಲ್ಲ ಉದ್ಯಮಿಗಳ ಕಾಂಟ್ಯಾಕ್ಟ್ ನನಗೆ ಅವ್ರು ಕಳಿಸಿದ್ರು. ಒಬ್ಬೊಬ್ಬರಾಗಿ ಈಗಲೂ ಸಹ ಅವ್ರು ಕಾಂಟ್ಯಾಕ್ಟ್ ಕಳಿಸಿದ್ದಿದೆ, ಅವರು ನನಗೆ ವಾಯ್ಸ್ ಕಳಿಸಿದ್ರು ಸಹ ವಾಯ್ಸ್ ಇದೆ ನನ್ನ ಹತ್ರ. ಇವ್ರನ್ನ ಕರಿ ಮನ್ಸೂರ್, ಇವ್ರನ್ನ ಕರಿ, ಅವ್ರು ನನ್ನ ಸಂಬಂಧ SOS ಮೂಲಕ ಅಥವಾ ಕೆಲವೊಂದು KSF ಮೂಲಕ ಆಗಿರ್ಬೋದು. ಏನೇ ಆಗಲಿ, ಅಂತಹ ಒಂದು ಮಹತ್ವದ ಒಂದು ಸಾಮಾಜಿಕ ಕಳಕಳಿಯ, ಧಾರ್ಮಿಕ, ಶೈಕ್ಷಣಿಕ, ಸಾಮಾಜಿಕ ಪ್ರಜ್ಞೆಯ ಅಂತಹ ವ್ಯಕ್ತಿ ಬಗ್ಗೆ ನಾವು ಸ್ಮರಿಸದಿದ್ದರೆ ಮತ್ತು ಯಾರನ್ನು ನಾವು ಸ್ಮರಿಸಬೇಕು, ಅದಾಗಿದೆ ಈ ಸ್ನೇಹ ಬಳಗದ ಇಂದಿನ ಕಾರ್ಯಕ್ರಮ. ಏನೇ ಆಗಲಿ, ನಮ್ಮ ಇಂದಿನ ಮುಖ್ಯ ಭಾಷಣಕ್ಕೆ ಸಮಯ ನಮಗೆ ಗೊತ್ತಿದೆ, ಮಗರಿ ಭಾಗದಿಂದ ಅತ್ಯಂತ ಶಾರ್ಟಾಗಿ ಮಾಡಲಿದ್ದೇವೆ. ಅವರ ಸಹೋದರ ಫಾರೂಕ್ ಅವರು ಆಗಮಿಸಿದ್ದಾರೆ. ಮುಖ್ಯ ಭಾಷಣಕ್ಕಾಗಿ ಮೊದಲಿಗೆ ನಮ್ಮ ಭಾಷಣ ರತ್ನ ಕರ್ನಾಟಕದ ನಮ್ಮ MSM ಅಬ್ದುಲ್ ರಶೀದ್ ಜೈನಿ ಕಾಮಿಸ್ ಸರ್ ಅವರನ್ನು ನಾನು ಆಹ್ವಾನಿಸ್ತೇನೆ. ಬಿಸ್ಮಿಲ್ಲಾಹಿ ವಲ್ಹಮ್ದುಲಿಲ್ಲಾಹಿ ವಸಲವಾತುಲ್ಲಾಹಿ ವಸಲಾಮುಹು ಅಲಾ ಅಶ್ರಫಿಲ್ ಅಂಬಿಯಾ ಮುಸ್ಲಿಂ. ಗೌರವಾನ್ವಿತರಾದ ಎಲ್ಲ ಹಿರಿಯರೇ, ಮುಮ್ತಾಜ್ ಅಲಿ ಅವರ ಸಹೋದರರೇ, ಬಂಧುಗಳೇ, ಓಷನ್ ಪರ್ಲ್ನಲ್ಲಿ ಈ ಹಿಂದೆ 10 ಕಾರ್ಯಕ್ರಮಗಳಲ್ಲಿ ನಾವು ಭಾಗಿಗಳಾಗಿದ್ದೇವೆ. ಬಹಳಷ್ಟು ಸಭೆ ಸಮಾರಂಭಗಳನ್ನು ಇಂತಹ ಸ್ಟಾರ್ ಹೋಟೆಲ್ಗಳಲ್ಲಿ ಸಂಘಟಿಸಿದ್ದೇವೆ. ಆ ಸಂದರ್ಭಗಳಲ್ಲೆಲ್ಲ ನಮಗೆ ಹೋಟೆಲ್ ಮಾಡಿ ಬುಕ್ ಮಾಡಿಕೊಟ್ಟದ್ದು, ವ್ಯವಸ್ಥೆಗಳನ್ನು ಮಾಡಿದ್ದು, ಒಬ್ಬ ಸ್ವಯಂ ಸೇವಕರಂತೆ ಇಡೀ ಆ ಕಾರ್ಯಕ್ರಮಗಳಲ್ಲಿ ಶೈನಾಗಿ ನಿಂತಿದ್ದು, ಬೆಳಗಿ ನಿಂತಿದ್ದ ಒಬ್ಬ ಸಹೋದರರಾಗಿದ್ದರು ಮುಮ್ತಾಜ್ ಅಲಿ ಸಾಹೇಬರು. ಆ ಮುಮ್ತಾಜ್ ಅಲಿ ಅವರು ಇಷ್ಟು ಬೇಗ ನಮ್ಮಿಂದ ಆಗಲಿ ಅವರೊಂದು ಸ್ಮರಣ ಕಾರ್ಯಕ್ರಮಗಳಲ್ಲಿ ನಾವು ಭಾಗವಹಿಸುವಂಥ ಒಂದು ಅವಕಾಶ ಇಷ್ಟು ಬೇಗ ನಮ್ಮ ಜೀವನದಲ್ಲಿ ಬರ್ತದೆ ಅಂತ ನಾವು ಯಾರೂ ಎಣಿಸಿರಲಿಲ್ಲ. ಮುಮ್ತಾಜ್ ಅಲಿ ಅವರು ಪ್ರತಿಯೊಬ್ಬ ಮನುಷ್ಯರೊಂದಿಗೆ ಯಾವ ರೀತಿಯ ಒಡನಾಟವನ್ನು ಹೊಂದಿದ್ದರು ಎನ್ನುವುದಕ್ಕೆ
ಒಂದು ಅರ್ಥದಲ್ಲಿ ಈ ಕಾರ್ಯಕ್ರಮವೇ ಸಾಕ್ಷಿ. ಈ ಕಾರ್ಯಕ್ರಮದ ಪ್ರಮುಖ ಸಂಘಟಕ ಈಗ ಮಾತನಾಡಿದ ಮನ್ಸೂರ್ ಕೋಟಗದ್ದೆ ಅವರು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿಯ ಕೋಣಂದೂರು ಎಂಬ ಒಂದು ಹಳ್ಳಿಯ ಒಬ್ಬ ಹುಡುಗ. ಕುವೈಟಲ್ಲಿ ಕೆಲಸ ಮಾಡ್ತಾಯಿದ್ರು. ಅಲ್ಲಿಂದ ಮಂಗಳೂರಿಗೆ ಬಂದರು. ಎಲಿವೇಟರ್ ಕಂಪನಿ ಡಿಜಿ ಕ್ರಿಯೇಟಿವ್ ಅಂತ ಒಂದು ಕಂಪನಿಯನ್ನು ಸ್ಟಾರ್ಟ್ ಮಾಡಿದರು ಪಂಪ್ವೆಲ್ನಲ್ಲಿ. ಎಷ್ಟು ತಿಂಗಳಾಯಿತು? 4-5 ತಿಂಗಳು. ಈ 4-5 ತಿಂಗಳುಗಳಲ್ಲಿ ಮನ್ಸೂರ್ ಅವರು ಮಾಡಿದಂತಹ ಕೆಲಸಕ್ಕೆ ಮುಮ್ತಾಜರಿಗೆ ಕೊಟ್ಟ ಪ್ರೋತ್ಸಾಹ, ಹುರಿದುಂಬಿಸುವಿಕೆ, ಸಪೋರ್ಟ್ನಿಂದ ಅವರ ಮನಸ್ಸಲ್ಲಿ ಅತ್ಯಂತ ಗಾಢವಾದ ಪ್ರಭಾವವನ್ನು ಬೀರಿ ಅದು ನಿರಂತರವಾಗಿ ಅವರ ಮನಸ್ಸಲ್ಲಿ ಅಚ್ಚಳಿಯದೆ ಉಳಿದು ಇವತ್ತು ಮುಮ್ತಾಜ್ ಅಲಿ ಹೆಸರ ಒಂದು ಸ್ಪೆಷಲ್ ಪ್ರೋಗ್ರಾಮ್ ಸಂಘಟಿಸುವ ಮಟ್ಟಕ್ಕೆ ಮನ್ಸೂರ್ನಂಥ ಒಬ್ಬ ಯುವಕರನ್ನು ಅವರ ಒಡನಾಟ ಪ್ರೇರೇಪಿಸಿದರೆ ನನ್ನಂಥವರಿಗೆ ಅವರೊಂದಿಗಿರುವಂತಹ ಅನುಭವಗಳನ್ನು ಬರೀಬೇಕಾದರೆ ಒಂದು ದೊಡ್ಡ ಪುಸ್ತಕವೇ ಬೇಕಾದಿತ್ತು. 21 ವರ್ಷಗಳ ಒಡನಾಟ ನಂದು ಮುಮ್ತಾಜ್ರೊಂದಿಗೆ 2003ರಿಂದ ಆರಂಭಗೊಂಡ ನಮ್ಮ ಸಹವಾಸ, ನಮ್ಮ ಒಡನಾಟ, ನಮ್ಮ ಸ್ನೇಹ, ಅದು ಅವರ ಮರಣದ ದಿವಸ 3:47 ನನಗೆ ಮಾಡಿದ ಮೆಸೇಜಿನ ತನಕ, ಅವರು ವಫಾತಾಗುವ ದಿವಸ ಅಕ್ಟೋಬರ್ 6ರಂದು 3:47 ಬೆಳಗ್ಗೆ ನನಗೆ ಮಾಡಿದಂತಹ ಮೆಸೇಜಿನ ತನಕ ಆ ಸಂಬಂಧ ಮುಂದುವರಿದಿತ್ತು. ಯಾವೊಬ್ಬ ಮನುಷ್ಯನನ್ನು ಕಂಡರೆ ಅವನಿಗೆ ಪ್ರೀತಿ ಕೊಟ್ಟು ಪ್ರೀತಿ ಪಡೆಯುವಂಥ ಒಂದು ಸ್ವಭಾವ ಆಗಿತ್ತು. ಮುಮ್ತಾಜಲ್ಲಿ ಎಲ್ಲರೊಂದಿಗೆ ಮಿಂಗಿಲಾಗುವಂಥ ಒಂದು ಬಹಳ ವಿಶಿಷ್ಟವಾದ ಸ್ವಭಾವದ ವ್ಯಕ್ತಿಯಾಗಿದ್ದರು. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆಯವಿಧಿ ಸುರಿಯೆ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ ಎನ್ನುವ DV ಗುಂಡಪ್ಪನವರ ಮಾತಿನಂತೆ ಎಲ್ಲರೊಂದಿಗೆ ಬೆರೆಯುತ್ತಾ ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಬಹಳ ದೊಡ್ಡ ಪ್ರಭಾವಗಳನ್ನು ಬೀರುತ್ತಾ ಬೆಳೆದು ಬಂದಂತಹ ಒಬ್ಬ ಅಸಾಮಾನ್ಯ ವ್ಯಕ್ತಿತ್ವವಾಗಿದ್ದರು ಪ್ರೀತಿಯ ಮುಮ್ತಾಜ್ ಅಲಿ ಅವರು ಅಂತ ನಾನು ನಿಮಗೆ ಯಾರಿಗೂ ಹೇಳಬೇಕಾದಂಥ ಅಗತ್ಯವಿಲ್ಲ. 21 ವರ್ಷಗಳ ನಮ್ಮ ಈ ಒಡನಾಟದಲ್ಲಿ ಒಮ್ಮೆಯೂ ಕೂಡ ಮುಮ್ತಾಜ್ ಅಲಿ ಅವರ ಡ್ರೆಸ್ ಮಾಸಿದ್ದು ನಾನು ಕಂಡಿಲ್ಲ. ಅವರು ಮೆಲ್ಲ ನಡೆದದ್ದು ಕಂಡಿಲ್ಲ. ಅವರ ಫಾಸ್ಟ್, ಅವರ ಸ್ಪೀಡ್, 54 ವರ್ಷಗಳ ಜೀವನದಲ್ಲಿ 150 ವರ್ಷಗಳ ಬದುಕನ್ನು ಬದುಕಿದ, ತಾನು ಮಾಡಬೇಕಾದ ಕೆಲಸಗಳು ಅತ್ಯಂತ ಫಾಸ್ಟಾಗಿ ಪರ್ಫೆಕ್ಟಾಗಿ ಮಾಡಿದ ಒಬ್ಬ ವ್ಯಕ್ತಿ. ಸೈಕಾಲಜಿ ನಾವು ಕಲಿಯುವ ಸಂದರ್ಭಗಳಲ್ಲಿ ಮನುಷ್ಯನ ವ್ಯಕ್ತಿತ್ವದ ಬಗ್ಗೆ ಇರುವಂತಹ ಪರ್ಸನಾಲಿಟಿಯ ಬಗ್ಗೆ, ಪರ್ಸನಾಲಿಟಿ ಟೈಪಿಂಗ್ ಸಿಸ್ಟಮ್ನಲ್ಲಿ, ಎನಿಯಾಗ್ರಾಮ್ನಲ್ಲಿ ಪರ್ಫೆಕ್ಷನಿಸ್ಟ್ ಎನ್ನುವಂಥ ಒಂದು ವ್ಯಕ್ತಿತ್ವವನ್ನು ಪರಿಚಯ ಮಾಡಲಾಗ್ತದೆ. ಆ ಪರ್ಫೆಕ್ಷನಿಸ್ಟ್ ಅಂತ ಹೇಳಿದರೆ ಅದಕ್ಕೆ ಹೇಳಿ ಮಾಡಿಸಿದ ವ್ಯಕ್ತಿತ್ವವಾಗಿತ್ತು ಮುಮ್ತಾಜ್ ಅಲಿ ಸಾಹೇಬರು. ಯಾವುದರಲ್ಲೂ ಕೂಡ ರಾಜಿ ಇಲ್ಲ, ಗುಣಮಟ್ಟಗಳೆಲ್ಲ ರಾಜಿ ಇಲ್ಲ. ಒಂದು ನೋಟಿಸ್ ಮಾಡಬೇಕಾದ್ರೆ ಅವರ ಬಳಿ ಕೂತ್ರೆ ಎಲ್ರಿಗೂ ಟೆನ್ಷನ್. ಒಂದು ಪ್ರೋಗ್ರಾಮ್ ಮಾಡಬೇಕಾದ್ರೆ ಆ ಪ್ರೋಗ್ರಾಮ್ ಎಲ್ಲ ಸೆಟ್ ಆದ ಮೇಲೆ ಬಂದು ಆ ಚೇರ್ ಬದಲಾಯಿಸೋದು, ಟೇಬಲ್ ಬದಲಾಯಿಸೋದು, ಬ್ಯಾನರ್ ಬದಲಾಯಿಸೋದು ಎಲ್ಲವೂ ಕೂಡ ಪಕ್ಕ ಪರ್ಫೆಕ್ಟ್ ಆಗಬೇಕು. ಯಾವುದರಲ್ಲೂ ರಾಜಿ ಮಾಡಿಕೊಳ್ಳದಂತಹ ಒಬ್ಬ ಬಹಳ ದೊಡ್ಡ ಮನುಷ್ಯನಾಗಿದ್ದರು ಮುಮ್ತಾಜ್ ಅಲಿ. ಜನರಿಗೆ ಕೊಟ್ಟರು, ಜನರಿಂದವರು ಏನನ್ನು ಪಡೆಯಲಿಲ್ಲ, ಪ್ರೀತಿಯನ್ನು ಮಾತ್ರ ಪಡೆದರು. ಆದರೆ ಮುಮ್ತಾಜ್ ಅಲಿ ಅವರು ಯಾರಿಗೆಲ್ಲ ಕೊಟ್ಟರು ಅವರು ಮುಮ್ತಾಜನ್ನು ಮರೆತರು. ಮ್ಯಾನ್ ಗೆಟ್ಸ್ ಆ್ಯಂಡ್ ಫೋರ್ಗೆಟ್ಸ್, ಮ್ಯಾನ್ ಗೆಟ್ಸ್ ಆ್ಯಂಡ್ ಫೋರ್ಗೆಟ್ಸ್, ಗಾಡ್ ಗಿವ್ಸ್ ಆ್ಯಂಡ್ ಫೋರ್ಗಿವ್ಸ್. ಮನುಷ್ಯರು ಪಡೀತಾರೆ, ಮರೀತಾರೆ, ದೇವರು ಕೊಡ್ತಾರೆ, ಮಾಫಿ ಮಾಡ್ತಾರೆ. ಆ ಒಂದು ಸ್ಥಿತಿಯಲ್ಲಿ ನಮ್ಮೆಡೆಯಲ್ಲಿ ಬದುಕಿದ ನಾನು ಕೆಲವೊಮ್ಮೆ ಯೋಚನೆ ಮಾಡುವಾಗ ನಮಗೆ ಅವರ ಮರಣದ ನಂತರ ಕಣ್ಣು ಮುಚ್ಚಿದರೂ ಮುಮ್ತಾಜ್ ಅಲಿ ಮುಂಭಾಗದಲ್ಲಿ, ಕಣ್ಣು ತೆರೆದರೂ ಮುಂಭಾಗದಲ್ಲಿ ಮುಮ್ತಾಜ್ ಅಲಿ. ಅವರ ಮಾತು, ಅವರ ನಗು, ಅವರ ಲವಲವಿಕೆ, ಅವರ ಉತ್ಸಾಹ, ಅವರಿಗೆ ಕೊಟ್ಟಂತಹ ಉತ್ಸಾಹ ಅದೊಂದು ದೈವಿಕವಾದ ರಹಸ್ಯ. ಅಲ್ಲಾಮ ಇಕ್ಬಾಲರ ಮಾತಲ್ಲಿ ಹೇಳುವುದಾದರೆ, ನಹೋ ನೌಮೀದ್ ನೌಮೀದಿ ಜವಾಲೆ ಇಲ್ಮ ಇರ್ಫಾನ್ ಹೇ, ಉಮೇದೇ ಮರ್ದೆ ಮೂಮಿನ್ ಹೇ ಖುದಾಕ್ಕೆ ರಾಜ್ದಾ ನೌಮೆ. ಈ ಉತ್ಸಾಹ ಎನ್ನುವುದು, ಅತ್ಯುತ್ಸಾಹ ಎನ್ನುವುದು ದೈವಿಕವಾದ ಒಂದು ರಹಸ್ಯ. ಆ ರಹಸ್ಯವನ್ನು ಮುಮ್ತಾಜ್ ಅಲಿ ಅವರು ಪಡೆದಿದ್ದರು. ಜೀವನದಲ್ಲಿ ನಿರಂತರವಾಗಿ ಅದರಲ್ಲೇ ಅವರು ಬೆಳೆದಿದ್ದರು. ಆ ಮಹಾನ್ ವ್ಯಕ್ತಿತ್ವ ನಮ್ಮಿಂದ ಇವತ್ತು ಕಣ್ಮರೆಯಾಗಿದೆ. ಕಣ್ಮರೆಯಾದರೂ ಕೂಡ ಜಾತಿ, ಮತ, ಪಥ, ಪಂಗಡ, ಲಿಂಗ ಭೇದವಿಲ್ಲದೆ ಎಲ್ಲರ ಮನಸ್ಸಲ್ಲಿ ಇಷ್ಟೊಂದು ಆಳದಲ್ಲಿ ಪ್ರಭಾವಿಸಿದ ವ್ಯಕ್ತಿತ್ವವನ್ನು ನಮ್ಮ ನಾಡು ಕಂಡಿಲ್ಲ. ಅಂತ್ಯ ದಿನದ ತನಕ ಇನ್ನೊಬ್ಬ ಮುಮ್ತಾಜ್ಗೆ ಸಮಾನವಾದ ವ್ಯಕ್ತಿತ್ವ ಹುಟ್ಟಲು ಸಾಧ್ಯವಿಲ್ಲ ಅಂತ ನನ್ನ ಅನಿಸಿಕೆ. ಖಂಡಿತವಾಗಿ ಅಂಥೊಬ್ಬ ಪರ್ಫೆಕ್ಟ್ ಪರ್ಸನಾಲಿಟಿ ಈ ಜಗತ್ತಲ್ಲಿ ಇನ್ನೊಬ್ಬ ಹುಟ್ಟಿ ಬರಲು ಸಾಧ್ಯವಿಲ್ಲ ಅಂತ ಅನಿಸುತ್ತದೆ. ಒಬ್ಬ ಶ್ರೀಮಂತನಾಗಿ, ಬಿಸ್ನೆಸ್ ಮ್ಯಾನ್ ಆಗಿ, ಸಮಾಜದಲ್ಲಿ ಅತ್ಯುನ್ನತವಾದಂತಹ ಸ್ಥಾನಮಾನಗಳಿದ್ದು, ಸಹೋದರರು ರಾಜಕೀಯದಲ್ಲಿ ಅತ್ಯುನ್ನತವಾದ ಹುದ್ದೆಗಳಲ್ಲಿದ್ದು, ಅತ್ಯಂತ ದೊಡ್ಡ ಧನಿಕ ಪರಂಪರೆಯಿಂದ ಬಂದು ಅವರು ಜನರೊಂದಿಗೆ ಬೆರೆತಂತಹ ಒಂದು ರೀತಿ. ಅಲ್ ಮುಅ್ಮಿನು ಯಅಲಿಫು ವ ಯುಅಲಫ್, ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಒಬ್ಬ ಸತ್ಯವಿಶ್ವಾಸ ಲಕ್ಷಣ ಅಂದರೆ ಯಅಲಿಫು ವ ಯುಅಲಫ್, ಅವನು ಜನರೊಂದಿಗೆ ಆಚೆ ಹೋಗಿ ಹೊಂದಾಣಿಕೆ ಆಗ್ತಾನೆ,
ಜನರು ಕೂಡ ಆತನಿಗೆ ಹೊಂದಾಣಿಕೆ ಆಗ್ತಾರೆ. ಯಾರೊಂದಿಗೆ ನಫರತ್ ಇಲ್ಲ, ದ್ವೇಷ ಇಲ್ಲ, ಯಾರೊಂದಿಗೆ ಮುಖ ಕ್ಷೋಭಿಸಿ ಮಾತನಾಡಿದ್ದಿಲ್ಲ, ಯಾರೊಂದಿಗೆ ಯಾವುದೇ ರೀತಿಯಲ್ಲೂ ಕೂಡ ಅವರು ಅನವಶ್ಯಕವಾಗಿ ಕೋಪಗೊಂಡದ್ದಿಲ್ಲ. ಈ ರೀತಿಯಲ್ಲಿ ಅವರು ಮಾಡಿದಂತಹ ಸೇವೆಗಳು ಇವತ್ತು ಕೂಡ ನಮ್ಮ ಮುಂದೆ ಜೀವಂತವಾಗಿದೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಬಯಸ್ತೇನೆ. ತಾನು ಬಹಳಷ್ಟು ಜೀವನದಲ್ಲಿ ಕಷ್ಟಪಟ್ಟು ಉಳಿದವರಿಗಾಗಿ ಲೈಟನ್ನು ಕೊಟ್ಟು ತಾನು ಬರ್ನ್ ಆಗಿ ಉಳಿದವರಿಗೆ ಬೆಳಕನ್ನು ಕೊಟ್ಟಂತಹ ಒಂದು ವಿಶಿಷ್ಟ ವ್ಯಕ್ತಿತ್ವವಾಗಿದ್ದಾರೆ ಜನಾಬ್ ಮುಮ್ತಾಜ್ ಅಲಿ ಅವರು. ಹೆಚ್ಚಿನ ಮಾತು ಈ ಸಂದರ್ಭದಲ್ಲಿ ಅವಕಾಶ ಇಲ್ಲ. 6:03 ಮಗರಿಬ್ ಅಜಾನ್ ಆಗ್ತದೆ. ಈ ಸಂದರ್ಭದಲ್ಲಿ ಭಾಗವಹಿಸಿದ ಪ್ರತಿಯೊಬ್ಬರೂ ಕೂಡ ಅವರ ಜೀವನ ಖಂಡಿತವಾಗಿಯೂ ನಮ್ಮ ಮುಂದೆ ಇದೆ. ಅವರ ಮರಣದ ಬಗ್ಗೆ ನಾವು ಹೇಳುವುದಾದರೆ ಪವಿತ್ರವಾದ ಕುರ್ಆನ್ನ ಒಂದು ಮಾತು ನನಗೆ ನೆನಪಾಗ್ತಾ ಇದೆ. ಫಉಲಾಯಿಕ ಯುಬದ್ದಿಲುಲ್ಲಾಹು ಸಯ್ಯಿಆತಿಹಿಮ್ ಹಸನಾತ್. ಸೂರತುಲ್ ಫುರ್ಖಾನ್ ಆಯಾ ನಂಬರ್ 70. ಇಲ್ಲಾ ಮನ್ ತಾಬ ವ ಆಮನ ವ ಅಮಿಲ ಸಾಲಿಹನ್ ಫಉಲಾಯಿಕ ಯುಬದ್ದಿಲುಲ್ಲಾಹು ಸಯ್ಯಿಆತಿಹಿಮ್ ಹಸನಾತ್. ಕೆಲವು ಮಂದಿಯನ್ನು ಪರಿಚಯ ಮಾಡಿ ಅವರ ಕರ್ಮಗಳ ಬಗ್ಗೆ ವಿವರಣೆ ಮಾಡಿ ಕುರ್ಆನ್ ಒಂದು ಕಡೆಯಲ್ಲಿ ಹೇಳ್ತದೆ, ಉಲಾಯಿಕ ಅವರು ಯುಬದ್ದಿಲುಲ್ಲಾಹು ಸಯ್ಯಿಆತಿಹಿಮ್, ಅವರು ಜೀವನದಲ್ಲಿ ಏನಾದರೂ ತಪ್ಪುಗಳನ್ನು ಮಾಡಿದರೆ ಅದನ್ನು ಅಲ್ಲಾಹು ತಆಲಾ ಪರಿವರ್ತಿಸ್ತಾನೆ. ಹಸನಾತಿನ್, ಒಳಿತುಗಳಾಗಿ ಖೈರುಗಳಾಗಿ ಅದನ್ನು ಅಲ್ಲಾಹು ತಆಲಾ ಪರಿವರ್ತಿಸ್ತಾನೆ. ವಕಾನಲ್ಲಾಹು ಗಫೂರ ರಹೀಮ, ಖಂಡಿತವಾಗಿಯೂ ಅಲ್ಲಾಹು ಅತ್ಯಂತ ದೊಡ್ಡ ಕರುಣಾಳು ಮತ್ತು ಅತ್ಯಂತ ದೊಡ್ಡ ಪಶ್ಚಾತ್ತಾಪವನ್ನು ಸ್ವೀಕರಣೆ ಮಾಡುವವರಾಗಿದ್ದಾರೆ ಅಂತ ಹೇಳುವ ಮೂಲಕ ಮುಮ್ತಾಜ್ರವರ ಜೀವನದಲ್ಲಿ ಏನಾದರೂ ತಪ್ಪು ಬಂದಿದ್ರೆ ಯಾವುದೇ ಸಂಶಯ ಇಲ್ಲ, ಯುಬದ್ದಿಲುಲ್ಲಾಹು ಸಯ್ಯಿಆತಿಹಿಮ್ ಹಸನಾತ್, ಅವರ ಎಲ್ಲ ಕೆಡುಕುಗಳು ಯಾವುದಿದೆ ಎಲ್ಲದನ್ನು ಕೂಡ ಅಲ್ಲಾಹು ಒಳಿತುಗಳನ್ನಾಗಿ ಪರಿವರ್ತಿಸಿ ಅವರಿಗೆ ಪರಲೋಕದಲ್ಲಿ ಅತ್ಯುನ್ನತವಾದ ಸ್ಥಾನ ಕೊಡುವುದರಲ್ಲಿ ನಮಗೆ ಯಾವುದೇ ಸಂಶಯವಿಲ್ಲ. ಅಲ್ಲಾಹು ಆ ಸಾಲಿನಲ್ಲಿ ಮುಮ್ತಾಜ್ ಅಲಿ ಅವರನ್ನು ಸೇರಿಸಲಿ. ಅವರ ಸಹೋದರರು ಸ್ಪೆಷಲಿ ಫಾರೂಕ್ ಸಾಹೇಬರು, ಶೌಕತ್ ಅವರ ಮಗ ಮೊಹಮ್ಮದ್ ಮಾಕಿಲ್, ಇವರು ಕೂಡ ಅವರೆಲ್ಲ ಬಂಧುಗಳಿಗೂ ಕೂಡ ಅಲ್ಲಾಹು ತಆಲಾ ಸಹನಾಶಕ್ತಿಯನ್ನು ಕೊಟ್ಟು ನಮ್ಮೆಲ್ಲರನ್ನು ಸ್ವರ್ಗಲೋಕದಲ್ಲಿ ಒಗ್ಗೂಡಿಸಿ ಮುಮ್ತಾಜ್ ಈ ಜಗತ್ತಲ್ಲಿ ಯಾವ ಒಂದು ಜೀವನದ ಮೇಲ್ಪಂಕ್ತಿಯನ್ನು ಬಿಟ್ಟು ಹೋಗಿದ್ದಾರೋ ಅದನ್ನು ನಾವು ಮುನ್ನಡೆಸಿ, ಒಂದು ಮುಮ್ತಾಜ್ ಇನ್ನು ಹುಟ್ಟಿ ಬರುವುದಿಲ್ಲ, ಮುಮ್ತಾಜ್ ಮಾಡಿರುವ ಸೇವೆ ಮಾಡಿಗೆ ನಾವು 100 ಮಂದಿ ಒಟ್ಟಾಗಿ ಕೆಲಸ ಮಾಡಬೇಕಾಗ್ತದೆ. ಅಂತಹ ರೀತಿಯಲ್ಲಿ ಅವರು ಮಾಡಿರುವಂತಹ ಕೆಲಸಗಳನ್ನು ಎಲ್ಲರೂ ಒಟ್ಟು ಸೇರಿ ಮುಂದುವರಿಸುವಂಥ ಒಂದು ಕೆಲಸ ನಮ್ಮಿಂದ ಆದಾಗ ನಮಗೆ ಮುಮ್ತಾಜ್ ಕೊಟ್ಟ ಪ್ರೀತಿ, ನಮಗೆ ಮುಮ್ತಾಜಲ್ಲಿ ಕೊಟ್ಟ ಕೇರ್, ನಮಗೆ ಮುಮ್ತಾಜಲ್ಲಿ ಕೊಟ್ಟ ರೆಸ್ಪೆಕ್ಟಿಗೆ ಒಂದು ಪ್ರತಿಸ್ಪಂದನವನ್ನು ಮಾಡಲಿಕ್ಕೆ ನಮ್ಮಿಂದ ಸಾಧ್ಯವಾಗ್ತದೆ. ಅಲ್ಲಾಹು ಅವರ ಆತ್ಮಕ್ಕೆ ಸಂಪೂರ್ಣವಾದ ರಹಮತ್ ಮಗಫಿರತನ್ನು ಕೊಟ್ಟು ನಮ್ಮೆಲ್ಲರನ್ನು ಕೂಡ ಸ್ವರ್ಗದಲ್ಲಿ ಭೇಟಿಯಾಗಿ ಐಹಿಕ ಲೋಕದ ಸುಖದ ಸಂತೋಷದ ಕ್ಷಣಗಳನ್ನು ಹಂಚಿಕೊಳ್ಳಿಕ್ಕೆ ಅಲ್ಲಾಹ್ ಅವಕಾಶವನ್ನು ಕೊಡು ಅಂತ ಹೇಳಿಕೊಳ್ಳುತ್ತಾ ಮಾತಿಗೆ ವಿರಾಮ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹ್. ನೋ ಒನ್ ಕೆನಾಟ್ ರಿಪ್ಲೇಸ್ ಮುಮ್ತಾಜ್ ಅಲಿ. ಸುದೀರ್ಘವಾಗಿ 22 ವರ್ಷದ ಅನ್ನು ಶಾರ್ಟಾಗಿ ಹೇಳಿದ್ದಾರೆ. ಧನ್ಯವಾದಗಳು. ಇದೀಗ ನಮ್ಮ ಮುಂದೆ ನಮ್ಮ ರಾಜ್ಯದ ಅತ್ಯಂತ ಪ್ರಭಾವಿ ನಾಯಕರಲ್ಲಿ ಒಬ್ಬರಾಗಿರ್ತಕ್ಕಂತಹ ಮುಮ್ತಾಜ್ ಅಲಿ ಅವರವರ ಸಹೋದರರಾದ BM ಫಾರೂಕ್ ರವರನ್ನು ವೇದಿಕೆ ಆಹ್ವಾನಿಸ್ತೇನೆ. ಅವರು ಒಂದೆರಡು ಮಾತನ್ನು ಈ ಸಭೆಯಲ್ಲಿ ನಮ್ಮೊಂದಿಗೆ ಹಂಚಿಕೊಳ್ಬೇಕಾಗಿ ವಿನಂತಿಸಿಕೊಳ್ತಿದ್ದೇನೆ. ಒಂದೆರಡು ಮಾತು. बरकातुहू औज़ुबिल्लाहि मिनश शैतानिर रजीम बिस्मिल्लाहिर रहमानिर रहीम अल्हम्दुलिल्लाहि रब्बिल आलमीन अल्लाहुम्मा सल्लि अला सय्यिदिना मुहम्मदिन नबिय्यिल करीम व अला आलिहि व सहबिहि अजमईन अम्मा बाद. ಮುಮ್ತಾಜ್ ಅಲಿ ಅವರ ಸ್ನೇಹಿತರು, ಆಪ್ತರು ಮನ್ಸೂರ್ ಅವರು ಮತ್ತು ಅದೇ ಹೈದರ್ ಪ್ರತಿಪಾಡಿರುವಂತಹ ಆತ್ಮೀಯ ಸ್ನೇಹಿತರು ಒಳಗೊಂಡ ಇವತ್ತು ಒಂದು ಸ್ನೇಹ ಬಲಗ ಅಂತ ಎಂತು ಖುಷಿ. ಇದಕ್ಕೋಸ್ಕರ ಇದೊಂದು ಆರಂಭ ಮಾಡಿರ್ಬೇಕು, ಈ ಸ್ನೇಹ ಬಲಗ ಅಂದರೆ ಅಲ್ವಾ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಮುಮ್ತಾಜ್ ಅಲಿ ಅವರಾಗಲಿ ನಮಗೆ ಇವತ್ತು ಸುಮಾರು 45 ದಿವಸಗಳು ಕಳೆಯಿತು, ಆಲ್ಮೋಸ್ಟ್ 1.5 ತಿಂಗಳು ಮುಗಿಯಿತು. ಆದರೆ ಅವರ ಅಗಲಿಕೆ ನಮ್ಮ ಕಣ್ಮುಂದೆ ಇನ್ನೂ ಹಾಗೆ ಜೀವಂತವಾಗಿದೆ ಅಂತ ಭಾವಿಸ್ತೇವೆ ನಾವೆಲ್ಲರೂ. ಈ ಸಂದರ್ಭದಲ್ಲಿ ಒಂದೇ ಹೇಳಬೇಕಂದ್ರೆ ನಾವೆಲ್ಲರೂ ಸೇರಿ ಅವರ ಮಕ್ಕಳಿಗೆ, ಆ 3 ಮುಗ್ಧ ಮಕ್ಕಳಿದ್ದಾರೆ, ಅವರಿಗೆ ನಾವು ಅಲ್ಲಾಹು ಸುಬ್ಹಾನಹು ಅವರಿಗೆ ಒಂದು ಶಕ್ತಿ ತರಲಿ ಮತ್ತು ಅವರ ಭವಿಷ್ಯ ಉಜ್ವಲವಾಗಲಿ, ಯಾಕೆಂದರೆ ಅವರು ಯತೀಮ್ ಮಕ್ಕಳೀಗ ಅಂತ ಹೇಳಿ ನಾವೆಲ್ಲರೂ ಅಲ್ಲಾಹುನಲ್ಲಿ ಪ್ರಾರ್ಥಿಸೋಣ. ಜೊತೆಯಲ್ಲಿ ಮುಮ್ತಾಜ್ ಅಲಿ ಅವ್ರ ಬಗ್ಗೆ ಹಲವು ರೀತಿಯಲ್ಲಿ ಹಲವರು ಅವರ ಬಗ್ಗೆ ಅವರ ಅಭಿಪ್ರಾಯ, ಅವರ ನಡವಳಿಕೆ ಬಹುಶಃ ಈಗ ಅವರ ಮಾವ ಕೊಟ್ಟಿದ್ದಾರೆ.
ಈ ಎಲ್ಲ ವಿಷಯದಲ್ಲಿ ಕೂಡ ನಾನು ಮಾತಾಡೋದಕ್ಕಿಂತ ತಾವೆಲ್ಲರೂ ಮಾತಾಡಿದರೆ ಅವ್ರ ಬಗ್ಗೆ ಮತ್ತೆ ನಾವು ಅದು ನೆನಪಿಸ್ಕೊಂಡಷ್ಟು ದುಃಖ ನಮಗೆ ಮತ್ತಷ್ಟು ಇರ್ತದೆ ಅಂತೇಳಿ ಆದಷ್ಟು ನಾವು ಅವರ 3ನೇಯ ದುವಾದ ದಿವಸದ ನಮಗೆ ಪೇರೋಡ್ ಉಸ್ತಾದರು ಒಂದು ಮಾತು ಹೇಳಿದ್ರು ಈಗಲೂ ನೆನಪಿದೆ. ನಾವು ಕಳೆದ ಹೋದನ್ನು ನೀವು ಆದಷ್ಟು ಜಾಸ್ತಿ ಚಿಂತಿಸಬಾರದು ಅಂತ ಹೇಳಿ ಒಂದು ಮಾತಿದೆ. ಅದೇ ಒಂದು ಮಾತನ್ನು ಹೃದಯದಲ್ಲಿ ಕೊಟ್ಕೊಂಡು ನಾವು ಆದಷ್ಟು ಮನಸ್ಸನ್ನು ಗಟ್ಟಿ ಮಾಡಬೇಕು. ಯಾಕಂದರೆ ಎಲ್ಲದಕ್ಕೂ ಮದ್ದಿದೆ. ಒಂದು ಕೈ ನೋವಾದರೆ ಅದಕ್ಕೆ ಒಂದು ಮದ್ದಿದೆ, ಕಾಲು ನೋವಾದರೆ ಅದಕ್ಕೆ ಮದ್ದಿದೆ, ಅಥವಾ ಹೃದಯ ನೋವಾದರೆ ಅದಕ್ಕೆ ಮದ್ದಿದೆ. ಮುಮ್ತಾಜ್ ಅಲಿ ಅವರ ಈ ಅಗಲಿಕೆ ಕಾರಣ ಅವರ ಮನಸ್ಸು ನೋವಾದ, ಅದಕ್ಕೆ ಮನಸ್ಸು ನೋವಿಗೆ ಯಾವುದೂ ಮದ್ದಿಲ್ಲ. ಅದಕ್ಕೆ ಇರುವುದಂದರೆ ನಾವು ಯಾವಾಗಲೂ ಅದಕ್ಕೆ ನೆನೆಸಬೇಕು. ಪವಿತ್ರ ಗ್ರಂಥ ನಮ್ಮದು ಕುರಾನ್. ಆ ಕುರಾನ್ನಲ್ಲಿ ವ್ಯಾಖ್ಯಾನ ಮಾಡಿದಂಗೆ ನಾವು ನೆನಪಿಸ್ಕೊಳ್ತಾ ಇರಬೇಕು. ಕುರಾನ್ನಲ್ಲಿ ಎಲ್ಲದಕ್ಕೂ ಒಂದು ಮದ್ದು ಇದೆ ಅಂಥೇಳಿ ಅನಿಸ್ತೀನಿ. ಈ ಸಂದರ್ಭದಲ್ಲಿ ನಾವು ಇವತ್ತು ಆಲೋಚನೆ ಮಾಡಬೇಕಾದ್ರೆ ಎಸ್ಪೆಷಲಿ ಕರ್ನಾಟಕ ಭಾಗ, ಅದರಲ್ಲಿ ಕರಾವಳಿ, ಮಂಗಳೂರು ಮತ್ತು ಈ ಕರಾವಳಿ ಭಾಗ, ಉಡುಪಿ ಜಿಲ್ಲೆ ಅಂಥದ್ರಲ್ಲಿ ನಾವು ದೀನಿ ಕಾರ್ಯದಲ್ಲಿ ಅಂದರೆ ನಮ್ಮ ಇಡೀ ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಹೈಯೆಸ್ಟು ನಾವು ಒಂದು ಮತ ಪ್ರಸಂಗ ಆಗಲಿ, ಇಸ್ಲಾಂ ಧರ್ಮದ ಬಗ್ಗೆ ಆಗಲಿ ಹೈಯೆಸ್ಟು ಅದರ ಬಗ್ಗೆ ಒಂದು ಧಾರ್ಮಿಕವಾಗಿ ನಾವು ಹೇಗೆ ನಡಿಬೇಕು ಅದರ ಬಗ್ಗೆ ಅತೀ ಚರ್ಚೆ ಆಗುವ ಈ ಸಂದರ್ಭ ಈ ಕರಾವಳಿ ಭಾಗದಲ್ಲಿ. ನಮಗೆ ಭಾಳ ಖೇದಕೇನೆಂದರೆ ನಮ್ಮಲ್ಲಿರುವ ಆತ್ಮೀಯರೇ ಅವರು ಬಹುಶಃ ದೀನು ಅವ್ರ ಹತ್ರ ಒಂಥರ ಈಮಾನ್ ಥರ ಇರ್ಬೋದು, ಇಲ್ಲ ಅಂತಲ್ಲ. ಕೆಲವರು ನಾವು ಯೋಚನೆ ಮಾಡಬೇಕು, ನಮ್ಮ ಪಕ್ಕದಲ್ಲೇ ನಮ್ಮ ಹತ್ರ ಇರುವವರೇ ನಮಗೆ ದುಶ್ಮನಾಗಿರ್ತಾರೆ. ಅಂದರೆ ನಾವು ನಂಗೆ ಕಾಲು ಬಲಿ ಉಂಟು, ಈ ಕಾಲು ಬಲಿಗೆ ಈ ಸೀಕಿಗೆ ಮೇಯ್ಕಾಲ್ತು ಡಾಕ್ಟರ್ ಮಾಡು ಆರು ಮರಂದಿಲ್ಲ. നിങ്ങളൊട്ടികെ ഉള്ളാർ, നിങ്ങളൊട്ടി എത്രയുള്ളാർ, നിങ്ങൾ എന്തൊരു നല്ലവർ അത് സുറവർ. ഞങ്ങൾ ആരംഭ സുബി നിസ്കരിച്ചിട്ട് ബെല്ലമന്ത്രക്ക് സുറവർ ನಿಸ್ಕರಿಸಿಟ್ಟು ನಂಗೆ ಬಂದಿಟ್ಟು ಪರ್ತು ಬಂದು ನಂಗೆ ಗ್ರೂಪ್ ಆಯ್ತು ಪೋಂಡ ಅವಡ ಮೇಸುರು ಅವರು ಎಲ್ಲ ಅವ್ನು ಅಂಗನೆ ಹಾಕಿ ನಿಂಗನೆ ಹಾಕಿ ಗುರ್ಫಾತ್ ಈಗಂತದ್ದು ನಂಗೆಲ್ಲ ಕೊಲಿಯರು ನಂಗೆ ಹೆಂಗನೆ ಬೆತ್ತಲೆ ಏನೇ ಎಡ್ತಿರು ಚೊಯ್ಚಿಟ್ಟು ಅಪ್ಪಪ್ಪ ಚೊಯ್ಚೊಯ್ ತುಪ್ಪಿ ಅಂಟಿಕ್ಕಿರ ಅದೇ ಪೋಲೆ ಚೊಯ್ಚಿ ತುಪ್ಪರ ನಂಗೆ ഇത് എത്ര ഞങ്ങൾ ഉലമ മാറില്ലാറ്, എത്ര ഞങ്ങൾക്ക് വാല് ആ മാർഗ സംഘിച്ചില്ല ചെന്നോട്ടില്ലാറ്. പിന്നെ ഏതേ ഓർത്ത് നല്ലയ അവൻ്റെ പിത്തേൻ്റെ സുറയത്ത് ഇത് ഇതിഹാಸ ഞങ്ങൾ ഇസ്ലാം ധർമ്മത്തിൽ എന്തെങ്കിൽ ಮ್ಯಾಂಗ್ಳೂರು ഞങ്ങൾ ಎಲ್ಲ ಸಮುದಾಯತ್ತು ಎತ್ತರ ಆಲ್ಲಾರು ನಂಗೆ ಎಲ್ಲ ಬಹುಶಃ ಇಡೀ ಭಾರತ ದೇಶದಲ್ಲಿ ಇಸ್ಲಾಂ 1400 ವರ್ಷ ಮೊದಲು ಕೂಡ ಇಸ್ಲಾಂ ಚೆಲ್ಲೋದು ಇಲ್ಲ ಅಂತ. ಬಹುಶಃ ಸೂಫಿ ಸಂತರ ಪ್ರಭಾವದಿಂದ ಮತ್ತು ಪ್ರವಾದಿಯವರ ಆ ಸಂದೇಶಗಳಿಂದ ಪವಿತ್ರ ಗ್ರಂಥದ ಆ ಅನುವಾದದಿಂದ ಸಾಕಷ್ಟು ಇವತ್ತು ನಾವೆಲ್ಲ ಇಸ್ಲಾಂ ಧರ್ಮ ನಮ್ಮ ಪೂರ್ವಜರು ಬಹುಶಃ ಇಸ್ಲಾಂ ಧರ್ಮ ಇಲ್ಲ, ಅವರು ಬಂದು ಇಲ್ಲಿ ಯಾರೊಬ್ಬರು ಬಂದ್ರೆ ಅವ್ರು ಇನ್ನೊಂದರು ಬಂದ್ರೆ ಎಲ್ಲರೂ ಬಂದು ನಾವು ಇಸ್ಲಾಮಲ್ಲಿ ನಾವು ಸೇರಿಸ್ಕೊಂಡಿದ್ದೀವಿ. ಆದರೆ ನಮ್ಮ ಜೀನು ಇತರ ಸಮಯದ ಜೀನು ಈಗಲೂ ನಮ್ಮ ರಕ್ತದಲ್ಲಿರ್ಬೋದು, ನಮ್ಮ ದೇಹದಲ್ಲಿ. ಆದಷ್ಟು ನಾವು ಈ ಜೀನನ್ನು ಒಬ್ಬೊಂದರು ಏಕೆ ಬ್ರಾಹ್ಮಣರು ಇರ್ಬೋದು ಅಥವಾ ಬಿಲ್ಲವರು ಇರ್ಬೋದು, ಶೆಟ್ರು ಇರ್ಬೋದು, ಒಂದೊಂದು ಥರದ ಜೀನು ಯಾವ್ಯಾವ್ದು ನಾವು ಧರ್ಮದಿಂದ ಸೇರಿದ ನಮ್ಮ ಪೂರ್ವಜರು ಬಂದಿದ್ದಾರೆ ಅಂತ ಹೇಳಿ ಅದರ ಜೀನು ನಮ್ಮಲ್ಲಿ ಇವತ್ತೂ ಇದೆ. ನಾವು ಬೆಳಿಗ್ಗೆ ಎದ್ದು ನಮಾಜ್ ಆಡಿದ ಸಂಸಾರ ಕೆಲವು ನಾನು ನೋಡಿದಂಗೆ, ಇನ್ನು ಕೆಲವು ಅಸರ್ ನಮಾಜ್ ಆದ ನಂತರ ಒಂದು ಕೂತ್ಕೊಂಡು ಒಂದು ಚರ್ಚೆ ಮಾಡ್ತೇವೆ. ಚರ್ಚೆ ಮಾಡೋದಲ್ಲಿ ಸುಮಾರು 90% ನಾವು ಒಬ್ಬರೊಬ್ಬರನ್ನು ಕಾಲು ಎಳೆಯೋದು ಒಬ್ಬರನ್ನು. ಏನಾಗಿದೆ ಅಂದರೆ ಇವತ್ತು ಸಾಮಾಜಿಕದಲ್ಲಿ ಆಗಲಿ ಅಥವಾ ಶೈಕ್ಷಣಿಕದಲ್ಲಿ ಆಗಲಿ ಅಥವಾ ನಮ್ಮ ಆರ್ಥಿಕತೆಯಲ್ಲಿ ಆಗಲಿ ರಾಜಕೀಯದಲ್ಲಿ ಕೂಡ ಆಗಲಿ ನಾವು ಇನ್ನೊಬ್ಬರನ್ನು ಮೇಲೆ ಬಂದಂಗೆ ನಾವು ನೋಡ್ಕೊಳ್ತಾ ಇದ್ದೀವಿ. ಅದು ನಮ್ಮ ಕೆಲವರ ಹೃದಯದಲ್ಲಿ ಇರೋದು, ನಡೀತಾ ಇರೋದು. ಏನಾದರೂ ಒಬ್ಬನು ಅವನ ಮೇಲೆ ಬರಬಾರ್ದು, ಏನಾದರೂ ಅವನು ಸಾಧಿಸಿದರೆ ಅವನು ಅದು ಬೇರೆ ಥರ, ಅವನು ಇನ್ನೊಬ್ಬನ ಮದುವೆ ಆದ, ಇವನ ಮಗಳು ಡೈವರ್ಸ್ ಆದಳು, ಇವನು ಅದು ಏನೋ ಒಂದು ಅದನ್ನು ಏನಾದರೂ ಒಂದು ವ್ಯವಹಾರಕ್ಕೋಸ್ಕರ ಒಂದು ನಾಡಿನ ಉದ್ಧಾರಕ್ಕೋಸ್ಕರ ಮಾಡಿದರೆ ಅದು ನಂತರ ಅದು ಬೇರೊಂದಾಯಿತು.
ಇದೇ ನಾನಾ ಥರದ ಒಂದೊಂದು ಕಾಲದೆಳೆದು ನಾವು ಆದಷ್ಟು ನಮ್ಮ ಒಡನಾಟದಲ್ಲಿರುವ ಸ್ನೇಹಿತರೇ ನಮಗೆ ವಿರುದ್ಧವಾಗಿರುವಂತಹ ಸಂದರ್ಭದಲ್ಲಿದೆ. ಬಹುಶಃ ಅನೇಕ ಕುರಾನಲ್ಲಿ ಕೂಡ ಕೆಲವು ಗ್ರಂಥಗಳು ಹೇಳಿದಂತೆ ನಮ್ಮಲ್ಲಿರೋ ನಾವು ಭಾರಿ ಸೂಕ್ಷಿಸಬೇಕು ಅಂತ ಹೇಳಿ. ಅದಕ್ಕಾಗಿ ನಾವು ಯಾವುದಕ್ಕೂ ಇನ್ನು ಮುಂದೆ ಆದರೂ ನಮ್ಮಲ್ಲಿ ಯಾರಿದ್ದಾರೆ, ನಮ್ಮ ಸ್ನೇಹಿತರಾದರೆ ಯಾರಾದರೂ ಒಳ್ಳೆಯ ಕೆಲಸ ಮಾಡಿದರೆ ನಾವು ದಯವಿಟ್ಟು ಅವರನ್ನು ಗಮನಿಸಿ ಅವರನ್ನು ಪ್ರಶಂಸೆಗೆ ಪಾತ್ರ. ಇನ್ನೊಬ್ಬರನ್ನು ನಾವು ಸೃಷ್ಟಿ ಮಾಡೋಣ, ಮುಂದಿನ ಯುವಕ ಅಥವಾ ಮುಂದಿನ ಜನಾಂಗಕ್ಕೆ ಒಂದು ಮಾರ್ಗ ನೀಡಿಸುವಂಥ ಒಂದು ಲೀಡರ್ಶಿಪ್ ನಾವು ಕ್ರಿಯೇಟ್ ಮಾಡೋಣ. ರಾಜಕೀಯದಲ್ಲಿ ಆಗಲಿ ಮುಂದಿನವರಿಗೆ ಒಂದು ಅವಕಾಶ ಕೊಡುವಂಥ ವ್ಯವಸ್ಥೆ ನಾವು ಕಲ್ಪಿಸಬೇಕು. ಇವತ್ತು ನಾವು ಒಬ್ಬರನ್ನೊಬ್ಬರನ್ನು ಎಳೆದು ಈಗ ತಂದು ನಾವು ನಮ್ಮಷ್ಟಕ್ಕೆ ಅದನ್ನೇ ಆದಷ್ಟು ನಾವು ನಾವು ಮಾಡಬಾರ್ದು ಅಂತ ಹೇಳಿ ನಾವು ನಮ್ಮ ಆಲೋಚನೆಯಲ್ಲಿ ಇರಬೇಕು. ನಾನು ಎಲ್ಲರನ್ನು ಆ ಥರ ಹೇಳ್ತಾ ಇಲ್ಲ, ನನ್ನ ಅನುಭವದಲ್ಲಿ ಕೆಲವಾದಂಥ ಈ ಪರಿಸ್ಥಿತಿ ಈ ಕರಾವಳಿ ಭಾಗದಲ್ಲಿ ನಡುವಂಥ ಈ ಪ್ರಶ್ನೆ ಇದು ನಮ್ಮ ಬ್ಯಾರಿ ಸಮುದಾಯದಲ್ಲಿ ಬಹುಶಃ ಇತರ ಎಲ್ಲ ನಾನು ಅವರು ಇರು ಅಂತ ಹೇಳ್ತಾ ಇಲ್ಲ, ಎಲ್ಲ ವರ್ಗದಲ್ಲಿರುವಂಥದ್ದು. ಬಹುಶಃ ಈವನ್ ನಮ್ಮ ಧಾರ್ಮಿಕ ಕ್ಷೇತ್ರದಲ್ಲಿ ನಡೆಯುವಂಥವ್ರು ಅವರು ಕೂಡ ಇದರಲ್ಲಿ ಕೆಲವು ಇಂಥ ಇತಿಹಾಸಗಳು ನಾವು ಎದ್ದು ಕಾಣ್ತಾ ಇದ್ದೇವೆ. ಇದಕ್ಕಾಗಿ ಅಲ್ಲಾಹ್ ಸುಬ್ಹಾನಹು ವ ತಆಲಾ ನಾವು ಅವರ ಆಖಿರತಿಯಾಗಿ ಅವರ ಆಖಿರತ್ ಅದು ಅಲ್ಲಾಹ್ ಸುಬ್ಹಾನಹು ಅವರಿಗೆ ಒಂದು ಬೆಳಕನ್ನು ನೀಡಲಿ, ಅವರಿಗೆ ಮುಂದೆ ಆಗುವಂಥ ಅವರ ಆ ಜನ್ನಾತುಲ್ ಫಿರ್ದೌಸ್ನಲ್ಲಿ ಒಂದು ಉನ್ನತ ಸ್ಥಾನವನ್ನು ನೀಡಿ ಅವರ ಕಬರು ವಿಶಾಲವಾಗಿ ಅವರಿಗೆ ಕಬರಿನ ದೋಷದಿಂಟು ಎಲ್ಲ ಮುಕ್ತಿಗೊಳಿಸಿ ಬಹುಶಃ ಅವರ ಕುಟುಂಬದವರಿಗೂ ಈ ಒಂದು ಒಳ್ಳೆ ಕಸಬಲಿ ತಾವುಗೆಲ್ಲ ಸ್ನೇಹಿತರು ಅವರ ಸದಾ ನೆನಪಿಗೋಸ್ಕರ ನಾವು ಇನ್ನಷ್ಟು ಆದಷ್ಟು ನಮ್ಮ ತಪ್ಪುಗಳನ್ನು ತಿದ್ದಿ ಮುಂದೆ ಒಳ್ಳೆಯ ಹೊಂದಾಣಿಕೆ ಒಂದು ಗೂಡಿ ನಾವೊಂದು ಬಲಿಷ್ಠ ಸಮುದಾಯ ನಿರ್ಮಾಣ ಅಂತ ಹೇಳಿಕೊಂಡು ಅಲ್ಲಾಹ್ ಸುಬ್ಹಾನಹು ವ ತಆಲಾ ಅವರಿಗೆ ಮಗಫಿರತ್ ನೀಡಲಿ ಅಂತ ಹೇಳಿ ನನ್ನ ಎರಡು ಮಾತನ್ನು ಮುಗಿತೇನೆ. ವಾಕಿರ್ದವ್ನ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಧನ್ಯವಾದಗಳು. ಫಾರೂಕ್ ಸರ್ ಅವರು ಹೇಳುವಾಗ ಒಂದು ಮಾತು ಹೇಳಿದರು, ಪೆರೋಡ್ ಉಸ್ತಾದ್ ಅವರು ಅವರ ಮನೆಗೆ ಬಂದಿದ್ದರು, ಆಗಿತ್ತು ಆಗಿ ಹೋಯಿತು, ಅದನ್ನು ಚಿಂತಿಸಿ ಫಲವಿಲ್ಲ, ಇನ್ನು ಮುಂದಿನ ಬಗ್ಗೆ ಚಿಂತಿಸಬೇಕು. ಅಂದರೆ ಹಲವು ಕನಸು ಹಲವು ಡ್ರೀಮ್ಗಳನ್ನು ಕಂಡಿದ್ದರು ನಮ್ಮ ಮುಮ್ತಾಜ್ ಅಲಿ ಅವರವರು. ಅದಕ್ಕೆ ರೆಕ್ಕೆ ಪುಕ್ಕವಾಗಿ ನಿಮ್ಮನ್ನೆಲ್ಲರೂ ಕರೆಯುತ್ತಿದ್ದರು, ಆಹ್ವಾನಿಸ್ತಿದ್ದರು. ಬಟ್ ಇಲ್ಲ, ಇನ್ಶಾಲ್ಲ ಮುಂದಿನ ದಿನಗಳಲ್ಲಿ ಅವರ ಒಂದು ಡ್ರೀಮ್ ಅವರೊಂದು ಕನಸಿಗೆ ನನ್ನ ಸಾಕಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ತಿದ್ದ ಅವರ ಸಹೋದರಿ ಇದೀಗ ಮಾತನ್ನು ಹೇಳಿದ್ದಾರೆ. ಇದೀಗ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಹಲವಾರು ಜನ ಆಗಮಿಸಿದ್ದಾರೆ. ಶಿವಮೊಗ್ಗದಿಂದ ರಾಜೇಶ್ ಮೊಹಮ್ಮದಾಜಿ ಉಸ್ತಾದ್ ಅವರು, SOS ಅಧ್ಯಕ್ಷರಾದ ಹಾಫಿಲ್ ಸೈದಿ ಉಸ್ತಾದ್ ಅವರು, KM ಅವರು ತುಂಬ ಜನ ಆಗಮಿಸಿದ್ದಾರೆ. ಇದೀಗ ನಮ್ಮ ಮುಂದೆ ಮುಖ್ಯ ಭಾಷಣ ಮಾಡಲು ಅಜೀಜ್ ದಾರಿಮಿ ಉಸ್ತಾದ್ ಅವರನ್ನು ಆಹ್ವಾನಿಸುತ್ತಿದ್ದೇನೆ. ರಹಮತುಲ್ಲಾಹಿ ವ ಬರಕಾತುಹು. ಅಲ್ಹಮ್ದುಲಿಲ್ಲಾಹ್ ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿ ರಸೂಲಿಲ್ಲಾಹ್ ವ ಅಲಾ ಆಲಿಹಿ ವ ಸಹ್ಬಿಲ್ ಫಾಯಿಜೀನ ಬಿರಿದಲ್ಲಾಹ್ ಅಮ್ಮಾ ಬಅದ್. You never walk alone. God is with you. ಎಷ್ಟೊಂದು ಅದ್ಭುತವಾದ ಮಾತು ಅದು. ನೀನು ಯಾವತ್ತೂ ಕೂಡ ಒಂಟಿಯಲ್ಲ, ನಿನ್ನ ಜೊತೆ ಅಲ್ಲಾಹನಿದ್ದಾನೆ. ಮನುಷ್ಯರಾದ ನಾವು ದೌರ್ಬಲ್ಯಗಳ ಮಧ್ಯೆ ಸಂಕಷ್ಟಕ್ಕೆ ಕೆಲವೊಮ್ಮೆ ಸಿಕ್ಕಿ ಹಾಕಿಕೊಳ್ಳುವುದುಂಟು. ಅದರಿಂದ ಪಾರಾಗಲು, ಅದರಿಂದ ಹೊರಬರಲು ಪವಿತ್ರ ಕುರಾನ್ ಅಲ್ಲಾಹನ ಕಡೆಯಿಂದ ಬಲವಾದ ಬಲಿಷ್ಠವಾದ ಸಂದೇಶಗಳನ್ನು ನಮಗೆ ನೀಡಿದ್ದಾನೆ. ಇವಾಗ ನಾವು ಈ ಒಂದು ವೇದಿಕೆಯಲ್ಲಿ ಸೇರಿದಾಗ ನಮ್ಮ ಬಾಹ್ಯ ಅಂಗಾಂಗಗಳ ಚಲನವಲನಗಳಿಗಿಂತ ನಮ್ಮ ಆಂತರ್ಯದ ಒಂದು ರೀತಿಯ ಒಳಹರಿವು ನಮ್ಮೊಳಗೆ ಜಾಗೃತವಾಗುತ್ತಾ ಇದೆ. ಇವಾಗ ತಾನೇ ಮಾತನಾಡಿದ ನಮ್ಮ ಸ್ನೇಹಿತರಾದ ಡಾಕ್ಟರ್ ಇಸ್ಮಾಯಿಲ್ ಅವರು ಮನವರಿಕೆ ಮಾಡಿದಂತಹ, ಅವರು ನಮ್ಮೊಂದಿಗೆ ಹಂಚಿಕೊಂಡಂತಹ ವಿಚಾರಗಳು, ಹಾಗೆ ನಮ್ಮ ಖ್ಯಾತ ವಾಗ್ಮಿ ಸ್ನೇಹಿತರು ಆದ ಝೈನಿ ಉಸ್ತಾದರು, ಹಾಗೆ ಇವಾಗ ತಾನೇ ಮರ್ಹೂಮ್ ಮುಮ್ತಾಜ್ ಅಲಿ ಅವರ ಸಹೋದರರಾದ BM ಫಾರೂಕ್ ರವರು
ಮಾತನಾಡುವುದಿಲ್ಲ ಅಂತ ಹಿಂಜರಿದರೂ ಕೂಡ ಒತ್ತಾಯದ ಮೇರೆಗೆ ಮಾತನಾಡುವಾಗ ಅವರೊಳಗೆ ನಮ್ಮ ಮುಂದೆ ನಡೆದಂತಹ ಘಟನೆಗಳ ಬಗ್ಗೆ ಇರುವಂತಹ ಆ ಒಂದು ಸಂವೇದನಾಶೀಲತೆ, ಯಾಕಾಯಿತು ಹೀಗೆ, ಯಾಕೆ ಹೀಗಾಗಬೇಕು, ಮುಂದೆ ಏನಾಗಬೇಕು ಅನ್ನುವ ಆ ರೀತಿಯಲ್ಲಿ ಒಂದು ಅಘೋಷಿತವಾಗಿ ನಮ್ಮೊಂದಿಗೆ ಅವರು ಭಾವನೆಗಳನ್ನು ಹಂಚಿಕೊಂಡಿದ್ದಾರೆ. ನಾನು 25 ವರ್ಷಗಳ ಹಿಂದೆ ಮಂಗಳೂರಿನ ಯುನಿಟ್ ಆಸ್ಪತ್ರೆಯಲ್ಲಿ ಜೀವನ್ಮರಣ ಹೋರಾಟದಲ್ಲಿದ್ದೆ. ಆವಾಗ ಒಂದು ದಿನ ಹಸಿರು ಶರ್ಟ್, ಯಾವತ್ತೂ ಮಾಸದ ಕಲೆಗುಂದದ ಬಟ್ಟೆ ಮಾತ್ರ ಅಲ್ಲ, ಮನಸ್ಸನ್ನು ಹೊಂದಿದ್ದ ಮುಮ್ತಾಜ್ ಅಲಿ ಬಾಗಿಲು ತೆರೆದು ಒಳಗೆ ಬಂದರು. ನನ್ನನ್ನು ನೀವು ಯಾರೂ ಕೂಡ ಗುರುತಿಸದ ಒಂದು ಕಾಲದಲ್ಲಿ 25 ವರ್ಷಗಳ ಹಿಂದೆ ನನಗೆ ಸಾಂತ್ವನವನ್ನು ಹೇಳಿದರು. ಅವರು ನನ್ನ ಮನಸ್ಸಿನ ಕದವನ್ನು ತಟ್ಟಿದ್ದು ಮಾತ್ರ ಅಲ್ಲ, ನನ್ನ ಅನಿಸಿಕೆಯಲ್ಲಿ ನನ್ನ ಗಮನಕ್ಕೆ ಬಂದ ಹಲವಾರು ವಿಚಾರಗಳು. ನಾನು ಕೃಷ್ಣಾಪುರಕ್ಕೆ ಬಂದಾಗ ನನ್ನ 3 ಮಕ್ಕಳನ್ನು ಕೂಡ ಬದ್ರಿಯ ವಿದ್ಯಾಸಂಸ್ಥೆಯಲ್ಲಿ ಸೇರಿಸಿಕೊಂಡ್ರು, ಒತ್ತಾಯಪೂರ್ವಕವಾಗಿ ಬನ್ನಿ ಅಂತ. 3 ವರ್ಷಗಳ ಕಾಲ ಮಾಸಿಕ ಅಥವಾ ಫೀಸ್ ಕೊಡುವಂತಹ ಒಂದು ತಾಪತ್ರಯ ನನಗೆ ಬರಲಿಲ್ಲ. ಅಂದರೆ ಇದು ನನ್ನ ಮಾತ್ರ ಸಂಕಷ್ಟಕ್ಕೆ ನೆರವಾದದ್ದು ಅಲ್ಲ. ಈ ಓಪನ್ ಹೌಸ್ ಅಂತ ಒಂದು ದಿನ ಇರುತ್ತೆ. ಒಂದು ವಿದ್ಯಾಸಂಸ್ಥೆಯಲ್ಲಿ 1000 ಮಕ್ಕಳು ಇದ್ದರೆ ಹೆಚ್ಚು ಕಮ್ಮಿ ಒಂದು 10-200 ಮಕ್ಕಳಷ್ಟು ಮನೆಯವರು ಅವತ್ತು ಅಳುವುದೇ, ಮಾರ್ಕ್ ಲಿಸ್ಟ್ ಪಡೆಯೋದು ಹೇಗೆ ಅಂತ. ದೊಡ್ಡ ದೊಡ್ಡವರು, ಶ್ರೀಮಂತರು, ಬೇರೆ ಬೇರೆ ಮನೆಯವರೆಲ್ಲ ಬಂದು ಅವರವರ ಮಕ್ಕಳ ಮಾರ್ಕ್ ಲಿಸ್ಟ್ ತೆಗೆದುಕೊಳ್ಳುವಾಗ ನನ್ನ ಮಗು ಅಲ್ಲಿ ಫೀಸ್ ಕಟ್ಟದೆ ಉಳಿಯುತ್ತಾಳಲ್ಲ, ಏನು ಮಾಡೋದು ಅಂತ ಅಂದಿನ ದಿನ ದುಃಖಿತರಾದ ಅದೆಷ್ಟೋ ಮಂದಿ. ಅಂತಹ ಮಕ್ಕಳಿಗೆ ನೀವು ಅಳಬೇಡಿ, ನಿಮ್ಮ ಜೊತೆ ನಾವಿದ್ದೇವೆ ಅಂತ 100 ಮಕ್ಕಳಿಗೆ ಫೀಸ್ ಕಟ್ಟುವಂತಹ ವ್ಯವಸ್ಥೆಯನ್ನು ಮಾಡಿಕೊಟ್ಟ ಒಂದು ವ್ಯಕ್ತಿತ್ವ ಇದ್ದರೆ ಅದು ಮುಮ್ತಾಜ್ ಅಲಿ. ನಂಡೆ ಪೆಂಗಳ ಅನ್ನುವುದು ಅದರ ಆ ಒಂದು ಆ ಧ್ವನಿಯ ಆರಂಭ ಇದೇ ಓಷನ್ ಪೊಲ್ನಲ್ಲಿ. ನಾನು ಅಂದಿನ ದಿನ ಹಾಜರಿದ್ದೆ, ಅಂದು ಕೂಡ ನಾನು ಮಾತನಾಡಿದ್ದೆ. ಅದು ದೊಡ್ಡ ಮಟ್ಟಕ್ಕೆ ಬೆಳೆಯಿತು. 300ಕ್ಕಿಂತಲೂ 400 ಹತ್ತಿರದಲ್ಲಿ ಆ 30-35 ದಾಟಿದ ಹೆಣ್ಮಕ್ಕಳ ಕಣ್ಣೀರನ್ನು ಒರೆಸುವ, ಮದುವೆ ಏನೋ ಅನ್ನುವಂತಹ ಒಂದು ಆ ಕನಸಿನಿಂದ ದೂರಕ್ಕೆ ಸರಿದ, ಹಿಂದಕ್ಕೆ ಸರಿದಂತಹ ಆ ಕುಟುಂಬದ ಹೆಣ್ಮಕ್ಕಳ ಬಾಳಿಗೆ ಬೆಳಕಾಗಿ ಅನೇಕ ಮಂದಿ ಅದರಲ್ಲಿ ನಾವು ಮುನ್ನೆಲೆಯಲ್ಲಿ ಹೆಸರನ್ನು ಕಂಡಿದ್ದೇವೆ. ಆದರೆ ಫೈನಾನ್ಷಿಯಲ್ ಬಂಗಾರ ಹಣ ಒಟ್ಟು ಮಾಡುವುದರಲ್ಲಿ ಎತ್ತಿದ ಕೈ ಅದು ಮುಮ್ತಾಜ್ ಅಲಿ ಮಾತ್ರ ಆಗಿದ್ದರು. ನಾವು ಕೆಲವು ಕಡೆ ಇಲ್ಲಿ ಇರುವವರು ನಾವು ಹಲವು ಮಸೀದಿಗಳ ಆಡಳಿತ ಮಂಡಳಿಯ ಸದಸ್ಯರು ಆಗಿರಬಹುದು. ಆದರೆ ನಮಗರಿಯದೆ, ನಮಗೆ ತಿಳಿಯಿಲ್ಲದೆ ನಮ್ಮ ಜಮಾತಿನ ಕೆಲವೊಂದು ವಾಹನಗಳು ಹೋಗದ, ಬೈಕುಗಳು ಹೋಗದ, ಸೈಕಲ್ ಕೂಡ ಹೋಗದ ಮನೆಗಳಿಗೆ ತೆರಳಿ 5 ಪವನ್ ಬಂಗಾರ ಗುಪ್ತವಾಗಿ ಹೋಗಿ ಕೊಟ್ಟು ಬಂದ ಅದೆಷ್ಟೋ ನಿದರ್ಶನಗಳು ಮುಮ್ತಾಜ್ ಅಲಿ ನಡೆದ ಆ ದಾರಿಯಲ್ಲಿ ಇದೆ. ಹಾಗೆ NRC ದೊಡ್ಡ ಆಂದೋಲನ ನಡೆಯಿತು. ಅದರ ಹಿಂದೆ ದೊಡ್ಡ ಶಕ್ತಿ ಮುಮ್ತಾಜ್ ಅಲಿ ಆಗಿದ್ದರು. ಹಾಗೆ ಗೋಲಿಬಾರ್ ಆಯಿತು. ಆ ವಿಧವೆಗಳ ಕಣ್ಣೀರು ಒರೆಸುವುದಕ್ಕೋಸ್ಕರ ಈ ಮಂಗಳೂರಿನ ದೊಡ್ಡ ದೊಡ್ಡ ಶ್ರೀಮಂತರ ಮನೆ ಬಾಗಿಲನ್ನು ತಟ್ಟುವಂತಹ ಇವೆಲ್ಲನೂ ಕೂಡ ಮುಮ್ತಾಜ್ ಅಲಿ ಮಾಡಿದ್ದಾರೆ ಅಂತ ನಾನು ಹೇಳೋದಿಲ್ಲ. ಆದರೆ ದೊಡ್ಡ ದೊಡ್ಡ ಶ್ರೀಮಂತರ ಬಳಿ ಹೋಗಿ ಅವರ ಬಾಗಿಲನ್ನು ತೆರೆಸಲು
ಅವರ ಕೈಯಿಂದ ಹಣವನ್ನು ಪಡೆಯಲು ಅವರಿಗೆ ತಾಕತ್ತನ್ನು ಆ ದೇವರು ಅಲ್ಲಾಹನು ಕೊಟ್ಟಿದ್ದ. ಆದ್ದರಿಂದ ಆ ಗೋಲಿಬಾರ್ನಲ್ಲಿ ಮಾಡಿದಂತಹ ಆ ಸಹೋದರ ಪತ್ನಿಯರಿಗೆ ಮನೆಯೂ ದಕ್ಕಿತು. ಹಾಗೆ ನಮ್ಮ ಕಾಟಿಬಳ್ಳದಲ್ಲಿ ಮರ್ಡರ್ ಆದ ಜಲೀಲ್ ಅವರಿಗೊಂದು ವಿಧವೆಗೆ ಮನೆಯನ್ನು ಕಟ್ಟಿಕೊಡುವುದರಲ್ಲಿ ತೆಗೆದುಕೊಡುವುದರಲ್ಲಿ ಹೀಗೆ 10 ಕಾರ್ಯಗಳಲ್ಲಿ ಆ ಮುಮ್ತಾಜ್ ಅಲಿ ಪಾದರಸದಂತೆ ಓಡಾಡಿದ, ಅವರ ಕಾಲಿಗೆ ಚಕ್ರ ಕಟ್ಟಿ ಓಡಾಡಿದ ಈ ಸಮಾಜದಲ್ಲಿ ಮತ್ತೊಂದು ವ್ಯಕ್ತಿಯನ್ನು ಗುರುತಿಸಲು ಯಾರಿದ್ದಾರೆ ಅನ್ನುವುದನ್ನು ಪ್ರಶ್ನೆ ಕೇಳಿದರೆ ಮೌನ ಆಗಿರಬೇಕು ನಮ್ಮ ಉತ್ತರ. ಆದರೆ ಅದಾಗಬಾರ್ದು. ಅವರಂತೆ ಸಂವೇದನಾಶೀಲತೆಗೆ ಒಂದು ಹೆಸರು ಮುಮ್ತಾಜ್ ಅಲಿ. ಸಂವೇದನಾಶೀಲತೆಯ ಡಿಕ್ಷನರಿ ನೋಡಿದರೆ ಎಲ್ಲ ರೀತಿಯಲ್ಲಿ ಒಂದು ಸಮಾಜಕ್ಕೆ ಬೆಳಕಾಗಿ, ಭಾವನೆಗಳೊಂದಿಗೆ ಹತ್ತಿರವಾಗಿ, ನಾವು ಏನೂ ಅಲ್ಲ, ನಮ್ಮ ಜೊತೆ ಅವರು ಯಾಕೆ ಬರಬೇಕು, ನಮ್ಮ ನೋವಿಗೆ ಅವರು ಯಾಕೆ ಸ್ಪಂದನೆ ಮಾಡಬೇಕು ಅಂತ ಅಚ್ಚರಿ ಕಾಣುತ್ತದೆ. ಆದರೂ ಅವರು ತಲುಪಿದ್ದರು. ಅಂದರೆ ನಮ್ಮ ಜೈನಿ ಉಸ್ತಾದ್ ಹೇಳಿದಂತೆ 150 ವರ್ಷಗಳ ಆ ಒಂದು ಪ್ರಯತ್ನ, 150 ಅಲ್ಲ 1000 ವರ್ಷಗಳೇ ಇರಲಿ, ಅವರ ಅಪಾರವಾದಂತಹ ಸಂವೇದನಾಶೀಲತೆ, ಚಿಕ್ಕವರೊಂದಿಗೆ ದೊಡ್ಡವರೊಂದಿಗೆ ಶ್ರೀಮಂತರೊಂದಿಗೆ ಬಡವರೊಂದಿಗೆ ಅವರ ಒಡನಾಟ, ಅವರನ್ನು ಎಷ್ಟೆಲ್ಲ ಜನ ಬೈದಿರಬಹುದು, ಆದರೆ ತಿರುಗಿ ಅವರು ಬೈದಿರಲಿಕ್ಕಿಲ್ಲ. ಏನೆಲ್ಲ ಹೇಳಿರಬಹುದು, ಆದರೆ ತಿರುಗಿ ಅವರು ಬೇರೆ ಯಾರನ್ನೂ ಕೂಡ ಅವರು ತಿರುಗಿ ಒಂದು ನೆಗೆಟಿವ್ ಆಗಿ ಮಾತನಾಡಲಿಕ್ಕಿಲ್ಲ. ಅವರ ಗುಣ ಅಷ್ಟು. ಈ ಸಂದರ್ಭದಲ್ಲಿ ಸಮಾಜದ ಇಲ್ಲಿ ನೆರೆದಂತಹ ಕ್ರಿಯಾಶೀಲ ಸ್ನೇಹ ಬಳಗದ ಈ ಕರೆಗೆ ಓಗೊಟ್ಟು ಬಂದಂತಹ ಎಲ್ಲರೊಂದಿಗೆ ನಾನೊಂದು ಮಾತನ್ನು ಹೇಳಲೇಬೇಕಾಗುತ್ತದೆ. ಸಮಯ ಕಮ್ಮಿ ಇದೆ ಅನ್ನೋದು ನನಗೆ ಗೊತ್ತು. ಮಹನೀಯರೇ, ಕನ್ನಡದಲ್ಲಿ ನಮ್ಮ ಜೀನಿ ಉಸ್ತಾದರು ಒಂದು ಮಾತನ್ನು ಹೇಳಿದರು. ಹಾಗೆ ನನಗೂ ಹೇಳಲಿಕ್ಕಿರುವುದು, ಒಲೆ ಹತ್ತಿ ಉರಿದಡೆ ನಿಲ್ಲಬಹುದಲ್ಲದೆ ದರೆ ಹತ್ತಿ ಉರಿದಡೆ ನಿಲ್ಲಲೂಬಾರದು. ಮನೆಯಲ್ಲಿ ಒಲೆ ಹತ್ತಿದರೆ ಬೆಂಕಿ ಜಾಸ್ತಿ ಆದರೆ ಅದನ್ನು ಹೇಗಾದರೂ ಮಾಡಿ ನಂದಿಸಬಹುದು, ಆದರೆ ದರೆ ಹತ್ತಿ ಉರಿದಡೆ ನಿಲ್ಲಲೂಬಾರದು. ಇಡೀ ಭೂಮಿಯೇ ಬೆಂಕಿಯಾಗಿ ಮಾರ್ಪಟ್ಟರೆ, ವಿಷವರ್ತುಲದಲ್ಲಿ ಜನ ತುಂಬಿ ಬಿದ್ದು ಬಿಟ್ಟರೆ ಏನಾಗುವುದು? ಹೇಗೆ ಆ ಬೆಂಕಿಯನ್ನು ನಂದಿಸಲು ಸಾಧ್ಯ? ಏರಿ ನೀರುಂಬಡೆ ಬೇಲಿ ಕೈಯ ಮೇವಡೆ ನಾರಿ ತನ್ನ ಮನೆಯಲ್ಲಿ ಕಳುವಡೆ ತಾಯ ಮೊಲೆವಾಲು ನಂಜಾಗಿ ಕೊಲ್ಲುವಡೆ ಇನ್ಯಾರಿಗೆ ದೂರುವೆ. ನೀರನ್ನು ತಡೆ ಹಿಡಿಯುವ ಅಣಕಟ್ಟು, ಅದೇ ನೀರನ್ನು ಕುಡಿದರೆ, ಬೇಲಿ ಕೈಯ ಮೇವಡೆ ಕೈಯನ್ನು ಕೃಷಿಯನ್ನು ಬೇಲಿಯೇ ತಿಂದು ಮುಗಿಸಿದರೆ, ನಾರಿ ತನ್ನ ಮನೆಯಲ್ಲಿ ಕಳುವಡೆ, ಹೆಂಡತಿ ತನ್ನ ಮನೆಯಲ್ಲಿ ಮನೆಯ ಸೊತ್ತನ್ನೇ ಕದ್ದು ವಂಚನೆ ಮಾಡಿದರೆ, ತಾಯ ಮೊಲೆವಾಲು ವಿಷವಾಗಿ ನಂಜಾಗಿ ಕೊಲ್ಲುವಡೆ ತಾಯಿಯ ಎದೆ ಹಾಲೆ ನಂಜಾಗುವ ಕಾಲ. ಯಾರನ್ನು ನಂಬಬೇಕು? ಯಾರೊಟ್ಟಿಗೆ ಸೇರಬೇಕು? ಆದ್ದರಿಂದ ಈ ಸಂದರ್ಭದಲ್ಲಿ ಇಲ್ಲಿಯ ಎಲ್ಲರೊಂದಿಗೂ ಹೇಳಲಿಕ್ಕಿರುವುದು, ನೀವು ಸ್ನೇಹಿತರನ್ನು ಕಂಡುಕೊಳ್ಳಬೇಕು. ಮುಂದಿನ ದಿನಗಳಲ್ಲಿ ನಮ್ಮ ಭವಿಷ್ಯ ಉತ್ತಮವಾಗಬೇಕಾದ್ರೆ ಪವಿತ್ರ ಕುರ್ಆನ್, ವಸ್ಬಿರ್ ನಫ್ಸಕ ಮಅಲ್ಲದೀನ ಯದ್ಊನ ರಬ್ಬಹುಂ ಬಿಲ್ಗದಾತಿ ವಲ್ಲಶಿ, ಆ ತಕ್ವಾ ಈಮಾನ್ ಇರುವವರನ್ನಲ್ಲದೆ ಬೇರೆ ಯಾರನ್ನೂ ಕೂಡ ಸ್ನೇಹಿತರನ್ನಾಗಿ ಮಾಡಬೇಡಿ. ವಲಾ ತಅದು ಐನಾಕ ಅನ್ಹುಂ ತುರಿದು ಝೀನತಲ್ ಹಯಾತಿ ದುನ್ಯಾ ವಲಾ ತುತಿ ಮನ್ ಅಗ್ಫಲ್ನಾ ಕಲ್ಬಹ ಅನ್ ದಿಕ್ರಿನಾ ವತ್ತಬ ಹವಾ ವಕಾನ ಅಮ್ರು ಫುರ್ತಾ. ದುರ್ಬಲರಾದ, ತಕ್ವಾ ಇಲ್ಲದ, ಈಮಾನ್ ಇಲ್ಲದ, ಹೇಗಾದರೂ ಮಾಡಿ ಬದುಕಬಹುದು ವಿಷವರ್ತುಲದಲ್ಲಿ ಜನರನ್ನು ದೂಡಿ ಬಲಿ ಪಡೆಯುವಂತಹ ಪ್ರಯತ್ನ, ಒಂದು ಮೊಲವನ್ನು ಅಥವಾ ಒಂದು ಪ್ರಾಣಿಯನ್ನು ಬಲಿ ಪಡೆಯುವುದಕ್ಕೋಸ್ಕರ ಏನೆಲ್ಲ ಕುತಂತ್ರದಿಂದ ಗುಂಡಿಯನ್ನು ತೋಡಿಡುವ ಹಾಗೆ ತೋಡಿಯಿಟ್ಟು ಅದರಲ್ಲಿ ಬೀಳಿಸುವಂತೆ ಮಾಡಿ ಬಲಿ ತೆಗೆದುಕೊಳ್ಳುವುದಾಗಿದೆ. ಇದು ಬಲಿಯಾದದ್ದಲ್ಲ.
ಸ್ವಯಂಕೃತ ಅಲ್ಲ, ಇದು ಬಲಿ ತೆಗೆದುಕೊಂಡದ್ದು ಯಾರು ಅನ್ನುವುದು ಸತ್ಯ ನಮಗೆಲ್ಲರಿಗೂ ಗೊತ್ತು. ಆದ್ದರಿಂದ ಇದೆಲ್ಲವೂ ಹೇಗೆ ಎರಡು ವಿಚಾರಗಳು, ಹೇಗಾದರೂ ಮಾಡಿ ಬದುಕಬಹುದು, ಯಾವ ರೀತಿಯಲ್ಲಿ ಆದರೂ ಸಂಪಾದನೆ ಮಾಡಬಹುದು, ಯಾರನ್ನು ಬೇಕಾದರೂ ಬಲಿ ತೆಗಿಬಹುದು. ಈ ರೀತಿಯ ಆಲೋಚನೆಗಳು ಆರ್ಥಿಕ ಮೊರಾಲಿಟಿ, ಏನು ಎಕಾನಾಮಿಕ್ ಮೊರಾಲಿಟಿ ಇಲ್ಲ, ಆ ರೀತಿಯಲ್ಲಿ ಈ ದುರಂತಗಳು ಬರುತ್ತವೆ. ಅದೇ ರೀತಿ ನಾವು ಸಾಂಗತ್ಯ, ಯಾರೊಂದಿಗೆ ನಾವು ನಮ್ಮ ಸ್ನೇಹ ತೋರಬೇಕು, ಸ್ನೇಹ ಬಳಗದೊಂದಿಗೂ ಪ್ರತ್ಯೇಕವಾಗಿ ಹೇಳೋದು. ಮುಂದಿನ ದಿನಗಳಲ್ಲಿ ಇಂತಹ ದುರಂತ ಯಾರಿಗೂ ಬೇಡ, ಯಾರಿಗೂ ಕೂಡ ಬೇಡ. ಆದರೆ ಇಲ್ಲಿರುವ ವಿಚಾರವೇನೆಂದರೆ, ಉಮರ್ ಬಿನ್ ಖತ್ತಾಬ್ ರಲಿಯಲ್ಲಾಹು ತಆಲಾ ಹೇಳಿದ್ದಾರೆ, ಈಮಾನ್ ಸಿಕ್ಕ ಮೇಲೆ ಪಡೆಯಬಹುದಾದ ಅತ್ಯಂತ ಉತ್ತಮವಾದ ಯೋಗ್ಯವಾದಿರುವಂತಹ ಒಂದು ಸಂಗತಿ ಉತ್ತಮವಾದ ಖಲೀಲನ್ ಸಾಲಿಹ, ಒಳ್ಳೆಯ ಸ್ನೇಹಿತನನ್ನು ಪಡೆದುಕೊಳ್ಬೇಕು. ಅದು ಮಾತ್ರ ಅಲ್ಲ, ಲುಕ್ಮಾನ್ ಹಕೀಮ್ ರಲಿಯಲ್ಲಾಹು ತಆಲಾ ಅನ್ನೋ ಅದೇ ಮಾತನ್ನು ಹೇಳಿದ್ದಾರೆ. ಒಳ್ಳೆಯ ಖಲೀಲ್, ಈಮಾನ್ ಬಳಿಕ ನಾವು ಪಡೆಯಬಹುದಾದ ಅತ್ಯಂತ ಉತ್ತಮ ಸಂಗತಿ ಅಲ್ಲಾಹು ಸಾಲಿಹ್ ಖೈರು ಮಿನ್ ನಫ್ಸಿಕ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ, ನಿನ್ನ ಸ್ವಂತ ಶರೀರಕ್ಕಿಂತ ಸಾಲಿಹೆ ಆದ ಉತ್ತಮನಾದ ಒಬ್ಬ ಸ್ನೇಹಿತ ನಿಮಗೆ ಬೇಕು. ಲಿಯನ್ನ ನಫ್ಸ ಅಮಾರತುಂ ಬಿಸ್ಸೂ, ಕೆಲವೊಮ್ಮೆ ನಮ್ಮ ಮನಸ್ಸು ನಮ್ಮೊಂದಿಗೆ ಸಂದರ್ಭ ಸಿಕ್ಕಾಗ ಏನಾದರೂ ಮಾಡಿಕೋ ಅನ್ನುವ ಪ್ರೇರಣೆ ಕೊಟ್ಟರೂ ಕೂಡ ಒಳ್ಳೆಯ ಸ್ನೇಹಿತ ಯಾವತ್ತೂ ಕೂಡ ಕೆಟ್ಟದನ್ನು ನಮಗೆ ಬೋಧಿಸಲಾರ. ಆದ್ದರಿಂದ ಉತ್ತಮನಾದ ಸ್ನೇಹಿತ ಅವನನ್ನು ಪಡೆಯಬೇಕು. ಇವತ್ತಿನ ಎಲ್ಲ ದುರಂತಗಳಿಗೆ ಕಾರಣ ಏನು? ಕೆಟ್ಟ ಸ್ನೇಹಿತರನ್ನು ಪಡೆದ ಕಾರಣವಾಗಿದೆ ಅನ್ನೋದರಲ್ಲಿ ಯಾವುದೇ ಸಂದೇಹವಿಲ್ಲ. ಆದ್ದರಿಂದ ನನಗೆ ಹೇಳಲಿಕ್ಕಿರೋದು, ನಾನು ಒಮ್ಮೆಯೂ ತಪ್ಪು ಮಾಡಲಿಕ್ಕಿಲ್ಲ, ನಾವು ಏನು ಬೇಡದ ಚಟ ನನಗಿಲ್ಲ. ನನ್ನ ಸ್ನೇಹಿತ ಕೆಟ್ಟು ಹೋದರೆ ಯಾವುದಾದರೊಂದು ಕ್ಷಣದ ಯಾವುದೊಂದು ಸಮಯದಲ್ಲಿ ನಾನು ನನ್ನ ಭಾವನೆಯಲ್ಲಿ ಕೆಟ್ಟದು, ಅದು ಮೋಸ, ಅದು ನನಗೆ ಬೇಡ ಅನ್ನುವ ರೀತಿಯಲ್ಲಿ ನಾನು ಅಲರ್ಜಿ ಹೊಂದಿದ್ದೇನೋ, ಆ ಅಲರ್ಜಿಯಿಂದ ಹೊರಬರ್ತೇನೆ ಮೆಲ್ಲ ಮೆಲ್ಲ. ಈ ಕೆಟ್ಟ ಸ್ನೇಹಿತನಿಂದ ನನ್ನೊಳಗೆ ಒಂದು ಮಾಡಬಹುದು, ಮಾಡಿದರೆ ಏನಾಗಬಹುದು, ಆ ರೀತಿಯ ದುರಾಲೋಚನೆಗಳು ಒಡಮೂಡುತ್ತವೆ. ನಾನು ಯಾವುದರ ಬಗ್ಗೆ ಗಂಭೀರವಾಗಿ ನಾನು ಇದ್ದೇನೋ ಅದು ಈಸಿಯಾಗಿ ಬಿಡುತ್ತದೆ, ಮತ್ತು ತಪ್ಪುಗಳು ಆರಂಭವಾಗುತ್ತದೆ. ಆದ್ದರಿಂದ ಯಾವತ್ತಾದರೂ ಅದು ಪ್ರತ್ಯೇಕವಾಗಿ ಶ್ರೀಮಂತರನ್ನುವಾಗ ಬೇಕಾದಷ್ಟು ಇರುತ್ತದೆ, ಅವಕಾಶಗಳಿರ್ತದೆ, ಹೋಗುವಂಥ ಚಾನ್ಸ್ಗಳಿರ್ತವೆ, ಬೇರೆ ಬೇರೆ ಕಡೆ ಬೇರೆ ಬೇರೆಯಾಗಿ ಇರ್ತವೆ. ಇವಾಗ ಒಂದು ಸಲ ಏನಾದರೂ ತಪ್ಪು ಮಾಡಿದರೆ ಏನು ಅಂತ ಅನ್ನುವ ಭಾವನೆಗಳು, ಇದು ನಾನು ಮುಕ್ತವಾಗಿ ಈ ಸಂದರ್ಭದಲ್ಲಿ ಹೇಳಬಯಸ್ತೀನಿ. ಆದ್ದರಿಂದ ಯಾವತ್ತೂ ಕೂಡ ನಾವು ನಮ್ಮ ಪರ್ಸನಲ್ ಮೊರಾಲಿಟಿ ಅದನ್ನು ಉಳಿಸ್ಕೊಳ್ಬೇಕಾದ್ರೆ ಖಂಡಿತವಾಗಿಯೂ ನಾವು ನಮ್ಮ ಸ್ನೇಹಿತರ ಬಗ್ಗೆ ಎಚ್ಚರವಾಗಿರಬೇಕು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಗೆ ಹೇಳಿದ್ದು ಅದೇ, ನೀವು ಉತ್ತಮ ಸ್ನೇಹಿತರನ್ನು ಪಡೆದುಕೊಳ್ಳಿ. ವಸ್ಬಿರ್ ನಫ್ಸಕ ಮಅಲ್ಲದೀನ ಯದುಊನ ರಬ್ಬಹುಂ ಬಿಲ್ ಗದಾತಿ ವಲ್ಲಶಿ. ಹೃದಯ ಕೆಟ್ಟು ಹೋದ ಜನರ ಬಗ್ಗೆ, ಅವರೊಂದಿಗೆ ಯಾವುದೇ ಒಡನಾಟ ನಿಮಗೆ ಬೇಡ. ಇದು ಪವಿತ್ರ ಕುರ್ಆನಲ್ಲಿ ಪ್ರವಾದಿಯವರ ಬಗ್ಗೆ ನಾವು ಯಾವತ್ತೂ ಅಲ್-ಕಹಫ್ ಸೂರತ್ ಓದ್ತೇವೆ, ಅದರಲ್ಲಿ ಇದೆ ಇದು. ಆದ್ದರಿಂದ ಕೆಟ್ಟ ಭಾವನೆಗಳಿರುವ, ಕೆಟ್ಟ ಯೋಚನೆಗಳಿರುವ ಅವರೊಂದಿಗೆ ನೀವು ಯಾವತ್ತೂ ಕೂಡ ನೀವು ಯಾವುದೇ ರೀತಿಯಲ್ಲಿ ಒಡನಾಟ ಇಟ್ಕೊಳ್ಬೇಡಿ ಅನ್ನೋದಾಗಿದೆ. ಆದ್ದರಿಂದ ನಮ್ಮ ಮರ್ಹೂಮ್ ಮುಮ್ತಾಜ್ ಅಲಿಯವರ ಬಗ್ಗೆ ಕೊನೆಯದಾಗಿ ಹೇಳುವುದಾದರೆ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಹೇಳಿದ ಮಾತು ನನಗೆ ನೆನಪಾಗ್ತಾ ಇದೆ. ಅದೇನೆಂದರೆ, ವತಂಶಿ ಬಿಶಿದ್ದತಿ ಶಾಕೈಕ ಇಲಲ್ ಇಹ್ಫಾನಿಲ್ ಮುಸ್ತಗೀರ್. ಕಷ್ಟ ಸಂಕಷ್ಟದಲ್ಲಿ, ತೊಂದರೆಯಲ್ಲಿ ಇರುವವರ ಬಳಿ ಆ ಬಲಿಷ್ಠವಾದ ಹೆಜ್ಜೆಗಳೊಂದಿಗೆ ನಡೆಯುವುದಿದೆಯಲ್ಲ. ವತರ್ಫು ಬಿಶಿದ್ದತಿ ಜಿರಾಇಹಿ ಮಅಲ್ ಲঈಫ್ ಕುಲ್ಲು ದಾಲಿಕ ಮಿಂಕ ಅಲಾ ನಫ್ಸಿಕ. ಇವೆಲ್ಲವೂ ಕೂಡ ನಿನಗಾಗಿ, ನಿಮಗಾಗಿ ಅಂತ ಅವರು ಓಡಾಡಿದ್ದು. ನಾನು ಹೇಳಿದ್ದು ಒಂಟಿಯಲ್ಲ, ಅವರು ನಡೆದ ಒಂದೊಂದು ಹೆಜ್ಜೆ, ಅವರು ಮಾಡಿದ ಒಂದೊಂದು ಕೆಲಸ, ಜೀವನದ ಅಂತ್ಯ ತನಕ ಅವರು ಮಾಡಿದ ಆ ಒಂದು ಕೆಲಸಗಳೆಲ್ಲವೂ ಕೂಡ ನಾವು ಪ್ರಶಂಸೆಗೆ ಒಳಪಡುವಂತಹ, ನಾವೆಂದು ಪ್ರಶಂಸಿಸುವಂತಹ ಸಂಗತಿಗಳೇ ಆಗಿವೆ. ಅವರ ಕಡೆಯ ಆ ನಿರ್ಧಾರ ಅದು ಅಲ್ಲಾಹನಿಗೆ ಬಿಟ್ಟದ್ದು. ನಮ್ಮೆಲ್ಲರ ಪ್ರಾರ್ಥನೆ ಏನೆಂದರೆ,
ಅಲ್ಲಾಹನೇ ಅವರಿಗೆ ಮಗ್ಫಿರತ್ ಕೊಡು ಅನ್ನೋದಾಗಿದೆ. ದೊಡ್ಡ ಹಿಜರಿ ಮಾಡಿದಂತಹ ಪುಣ್ಯಕರ್ಮ ಮಾಡಿದಂತಹ ಮಹನೀಯ ಸ್ವಹಾಬಿವರಿಯರಿಗೂ ಅಲ್ಲಾಹನು ಪಶ್ಚಾತ್ತಾಪ ಸ್ವೀಕರಿಸಿ ಅವರಿಗೆ ಕ್ಷಮೆಯನ್ನು ಕೊಟ್ಟಂತಹ ಹದೀಸುಗಳು ಕೂಡ ನಮಗೆ ಕಾಣಸಿಗುತ್ತವೆ. ಆದ್ದರಿಂದ ಅವರ ಪಾರತ್ರಿಕ ಬದುಕು ಉತ್ತಮವಾಗಿರಲಿ ಅಂತ ಪ್ರಾರ್ಥನೆ ಮಾಡುತ್ತಾ, ನಾವೆಲ್ಲ ನಮ್ಮಲ್ಲಿ ಅಂತಹ ಮುಮ್ತಾಜ್ ಅಲಿಯನ್ನು ಗುರುತಿಸಲು ನಮಗೆ ಇನ್ನೂ ಸಾಧ್ಯವಾಗಲಿ ಅಂತ ಹೇಳುತ್ತಾ ನನ್ನ ಮಾತಿಗೆ ನಾನು ವಿರಾಮ ಬಯಸುತ್ತೇನೆ. ನಮ್ಮ ಪ್ರತಿಪಾಡಿಯವರು ಎಲ್ಲ ಇಲ್ಲಿ ನೆರೆದವರು, ಮನ್ಸೂರ್ ಭಾಯ್, ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ಇಂತಹ ಒಂದು ಅವಕಾಶಕ್ಕಾಗಿ ಎಲ್ಲ ರೀತಿಯ ಪ್ರಾರ್ಥನೆಯನ್ನು ನಿಮಗಾಗಿ ನೀಡುತ್ತಾ ವಾಹೃದಾವಾನ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ. ಅವರು ಒಂದೆರಡು ವಾಕ್ಯ ನಮ್ಮೊಂದಿಗೆ ಹಂಚಿಕೊಳ್ಳಬೇಕಾಗಿ ಆಹ್ವಾನಿಸ್ತೇನೆ. ನಂತರ ಅವರ ಸಹೋದರ ಮೊಯ್ದೀನ್ ಅವರಿದ್ದಾರೆ. ಇನ್ಶಾಅಲ್ಲ ಆದಷ್ಟು ಬೇಗ ನಮ್ಮ ಒಂದು 10 ನಿಮಿಷದಲ್ಲಿ ನಮ್ಮ ಕಾರ್ಯಕ್ರಮ ಮುಕ್ತಾಯಗೊಳಿಸೋಣ. ಕೊನೆಯಲ್ಲಿ ಇಂದಿನ ಕಾರ್ಯಕ್ರಮಕ್ಕೆ ನಮ್ಮ ದೂರದ ಚಿಕ್ಕಮಗಳೂರು ಹಾಸನದಿಂದ ಬಂದಿದ್ದಾರೆ ನಮ್ಮ ಸೈಯದ್ ಶಾಫಿ ನವೀನ್ ದಂಗಲ್ ಅವರ ದುವಾ ಮೂಲಕ ನಾವು ಇಂದಿನ ಕಾರ್ಯಕ್ರಮ ಮುಕ್ತಾಯಗೊಳಿಸಲಾಗುವುದು. ಹಸೀನಾರ್ ಸಕಲೇಶ್ಪುರ, ಚಿಕ್ಕಮಗಳೂರು ನಮ್ಮ ಹಾಜರ್ ಆಗಮಿಸಿದ್ದಾರೆ, ಯೂಸ್ವಾಜಿ ಆಗಮಿಸಿದ್ದಾರೆ. ಮಡಿಕೇರಿಯಿಂದ ನಮ್ಮ ಇನ್ಶಾಅಲ್ಲ ಮಡಿಕೇರಿಯಿಂದ ನಮ್ಮ SYS ಅಧ್ಯಕ್ಷರಾದ ಹಫೀಜ್ ಸಾದಿ ಆಗಮಿಸಿದ್ದಾರೆ. ಓಕೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಸ್ನೇಹ ತುಂಬಿದ ಮುಮ್ತಾಜ್ ಅಲಿಯವರ ಸ್ನೇಹ ಬಳಗದ ಎಲ್ಲ ನನ್ನ ಸಹೋದರರೇ, ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಏನು ಹೆಸರಿಡೋಣ ಅಂತ ಹೇಳಿಕೊಂಡಾಗ ನಮ್ಮ ಮನ್ಸೂರ್ ಬಾಯಿಯವರು, ಅವರ ಅತ್ಯಂತ ಆತ್ಮೀಯ ಸ್ನೇಹಿತ, ಅವರು ತೀರ್ಥಹಳ್ಳಿಯಿಂದ ಇದ್ದರೂ ಬಹಳ ಹತ್ತಿರದಲ್ಲಿ ಮುಮ್ತಾಜ್ರವರನ್ನು ಕಂಡುಕೊಂಡು ನನ್ನ ಹತ್ರ ಬಂದು ಅಭಿಪ್ರಾಯ ಕೇಳಿಕೊಂಡಾಗ ನಾನು ನನ್ನ ಸ್ನೇಹಿತರಾದ ಅಜೀಜ್ ಬೈಕಂಪಾಡಿ ಮತ್ತು ಇಕ್ಬಾಲ್ ಮುಲ್ಕಿ, ಇಬ್ರಾಹಿಂ ಕೊಣಾಜೆ ಇವರನ್ನೆಲ್ಲ ಸೇರಿಸಿಕೊಂಡು ನಾವೇನು ಮಾಡೋಣ, ನಾವೆಲ್ಲ ಮುಮ್ತಾಜ್ ಅಲಿಯವರ ಸ್ನೇಹ ಬಳಗಕ್ಕೆ ಸೇರಿದವರೇ, ನೀವೆಲ್ಲ ಅವರ ಸ್ನೇಹ ಬಳಗಕ್ಕೆ ಸೇರಿದ್ರಿಂದ ಇವತ್ತು ಚಿಕ್ಕ ಒಂದು ಸಮಯಕ್ಕೆ ಕರೆದಿದ್ದಕ್ಕೆ ನೀವೆಲ್ಲ ಬಂದಿದ್ದೀರಿ. ಅವರ ಕುಟುಂಬದ ವರ್ಗದವರಾದ ಮೊಯ್ದೀನ್ ಬಾಯಿ ಅವರು, ಫಾರೂಕ್ ಬಾಯಿ ಅವರು, ಅವರ ಮಾವ ಸೈಯದ್ ಬಾರಿ, ಇವರ ಮಗ, ಅವರ ಭಾವ ಎಲ್ಲರೂ ಬಂದು ಸೇರಿದ್ರಿ. ನಾನು ಹೆಚ್ಚಿಗೆ ಮಾತಾಡಲಿಕ್ಕೆ ಹೋಗೋದಿಲ್ಲ. ನನಗೆ ಮನ್ಸೂರ್ ಅವರು ಅತ್ಯಂತ ಪ್ರೀತಿ ಇಟ್ಟುಕೊಂಡು ಇಂಥದ್ದನ್ನು ಮಾಡಬೇಕು ಇಲ್ಲಿ ಅಂತ ಕೇಳಿಕೊಂಡಾಗ ನಾವೆಲ್ಲ ಸೇರಿ ಮಾಡಿದೆವು. ಏನೇ ಇರಲಿ, ಅತ್ಯಂತ ದುಃಖದ ದಿನಗಳಲ್ಲಿ ನಾವು ಕಳೆಯುತ್ತಾ ಇದ್ದೇವೆ. ಆ ದುಃಖಗಳನ್ನು ನೆನೆಸುವಾಗ ಯಾವ ಮಾತುಗಳು ನಮ್ಮ ಬಾಯಿಂದ ಹೊರಡುವುದಿಲ್ಲ. ಆದರೆ ಅವರು ಹೇಗೆ ಮರಣ ಹೊಂದಿದ್ದಾರೆ ಎಂಬುದಕ್ಕಿಂತ ಮಿಗಿಲಾಗಿ ಅವರ ಜೀವನ ಶೈಲಿಯಲ್ಲಿ, ಜೀವಂತ ಇರುವಾಗ ಅವರು ನಮ್ಮ ಹತ್ರ ಒಡನಾಟ ಮಾಡಿದಂಥ ಕೆಲವು ವಿಚಾರಗಳು ಇನ್ನೂ ಮತ್ತು ನಮ್ಮ ಮನಸ್ಸಿನಲ್ಲಿ ಉದ್ಭವ ಆಗ್ತಾ ಉಂಟು. ಇವತ್ತು ಹತ್ತಿರದಿಂದ ಮುಮ್ತಾಜ್ ಅಲಿ ಅವರು ಬಂದರು, ಹೋಗ್ತಾರೆ, ಮಾತಾಡ್ತಾರೆ. ಇದನ್ನೇ ಇವತ್ತು ಅವರು ಮರಣ ಹೊಂದಿದ್ದಾರೆ ಎಂಬುದನ್ನು ನಮಗೆ ನೆನೆಸಿಕೊಳ್ಳಿಕ್ಕೆ ಆಗೋದಿಲ್ಲ. ಇಂಥ ಒಂದು ಸಂದರ್ಭದಲ್ಲಿ ನಾವು ಇವತ್ತು ಅವರ ಮರಣದ ವಿಚಾರವನ್ನು ಮಾತಾಡ್ತಾ ಇದ್ದೇವೆ. ಅವರ ಕುಟುಂಬಕ್ಕೆ ಅಲ್ಲಾಹು ಅದರ ನೋವನ್ನು ಸಹಿಸಿಕೊಳ್ಳುವಂಥ ಶಕ್ತಿಯನ್ನು ಕೊಡಲಿ, ಅವರ ಗೆಳೆಯರ ಬಳಗಕ್ಕೂ ಆ ಶಕ್ತಿಯನ್ನು ಕೊಡಲಿ ಅಂತ ಹೇಳ್ತಾ ಮಾತ್ರ ಆಶಿಸ್ತೇನೆ. ಮತ್ತು ಇನ್ನು ಅವರ ಜೀವನದ ನಂತರ ನಾವು ಇನ್ನೇನು ಮಾತಾಡಿ ಅವನು ಹಾಗೆ ಮಾಡಿದ, ಇವನು ಹೀಗೆ ಮಾಡಿದ ಎಂಬುದನ್ನು ಹೇಳೋದರಲ್ಲಿ ಅರ್ಥ ಇದೆಯೋ ಇಲ್ಲವೋ ನನಗೆ ಗೊತ್ತಿಲ್ಲ. ಬಟ್ ಅದು ನಮ್ಮಲ್ಲಿ ಬೇಡ. ಒಯ್ಲುಲ್ಲಿ ಕುಲ್ಲಿ ಹುಮಜ ತಿಲ್ಲುಮಜ ಎಂಬ ಆಯತ್ತು ನಮಗೆ ಕಳಿಸಿದ್ದಾನಲ್ಲ. ನಾವು ಒಬ್ಬನ ತಪ್ಪನ್ನು ಮಾಡುವಾಗ ತಪ್ಪನ್ನು 4 ಜನರ ಮಧ್ಯೆ ಹೇಳೋದು ಬೇಡ. ಅದು ಅವನತ್ರವೇ ಕರೆದು ಅವನಿಗೆ ಬುದ್ಧಿವಾದ ಹೇಳು. ಇದನ್ನು ನನಗೆ ಅಲ್ಲಾಹು ನಮಗೆಲ್ಲರಿಗೂ ಕಲಿಸಿದ್ದಾನೆ. ಆದ್ದರಿಂದ ಅವರಿಗೆ ಅಲ್ಲಾಹು ಅದರ ಶಿಕ್ಷೆಯನ್ನು, ಯಾರು ತಪ್ಪು ಮಾಡಿದ್ದಾರೋ ಅವರ ಬಗ್ಗೆ ಅಲ್ಲಾಹು ನೋಡ್ತಾ ಇದ್ದಾನೆ ನಮಗಿಂತ ಜಾಸ್ತಿಯಾಗಿ. ಆದ್ದರಿಂದ ನಾವು ಅದರ ಬಗ್ಗೆ ಚಿಂತಿಸೋದಕ್ಕಿಂತ ಮಿಗಿಲಾಗಿ ಅವರಿಗೆ ಯಾರು ತಪ್ಪು ಮಾಡ್ತಾರೆ ಅವರಿಗಿನ್ನು ತಪ್ಪು ಮಾಡದಂತೆ ಅಲ್ಲಾಹು ಮಾಡಲಿ ಎಂಬುದನ್ನು ನಾವು ದುವಾ ಮಾಡೋಣ. ಅವರು ಈ ಸಮಾಜದಲ್ಲಿ ಇನ್ನೂ ಎಂಥತ್ತೋ ಅನಾಹುತಗಳನ್ನು ಸಂಭವಿಸೋಕ್ಕಿಂತ ಅವರ ಅನಾಹುತವನ್ನು ಸಂಭವಿಸದಂತೆ ಒಳ್ಳೆಯ ಮನಸ್ಸನ್ನು ಅಲ್ಲಾಹು ಕೊಡಲಿ.
ಅವರ ಹೃದಯವನ್ನು ಅಲ್ಲ ಶುದ್ಧಿ ಮಾಡಲಿ ಅಂತೇಳಿ ನಾವು ಇವತ್ತು ಪ್ರಾರ್ಥಿಸೋಣ ಅಂತ ಹೇಳಿ ನಾನು ನಿಮ್ಮಲ್ಲಿ ಹೆಚ್ಚಿಗೆ ಹೇಳ್ತಾ ಇದ್ದೇನೆ. ಮುಂದಕ್ಕೆ ನಮ್ಮ ಫಾರೂಕ್ ಭಾಯ್ ಅವರಿದ್ದಾರೆ, ನಮ್ಮ ಸಮುದಾಯಕ್ಕೆ ಆದರ್ಶಪ್ರಾಯರವರು. ಅಬ್ದುಲ್ಲಾ ಕುಂಜಾಜಿಯವರು ಇವತ್ತು ಖಂಡಿತ ಮುಟ್ಟುತ್ತಿದ್ದರು. ನಿನ್ನೆ ರಾತ್ರಿ ತಕ್ಷಣ ಡೆಲ್ಲಿಯಿಂದ ಬಂದಂಥ ಒಂದು ಸೂಚನೆಯಂತೆ ಹೋಗಿದ್ದಾರೆ. ನನ್ನ ಹತ್ರ ಹೇಳಿದರು, ಪ್ರತಿಭಾಡಿ ನನಗೆ ಹೋಗೋದೇ ವಿಧಿ ಇಲ್ಲ, ನಾನು ಹೇಗಾದರೂ 3 ಗಂಟೆ ಹೊತ್ತಿಗೆ ಬರಲಿಕ್ಕೆ ಪ್ರಯತ್ನ ಮಾಡ್ತೇನೆ ಅಂತ ಹೇಳಿದರು. ಹಾಗೆಯೇ ಭಾಳಷ್ಟು ಗಣ್ಯರು, ಕಣಚೂರು ಮೋಣ ಇರ್ಬೋದು, ಮ್ಯಾಕ್ಮೌಲ್ ಅರಬಿಚೆ ಇರ್ಬೋದು, ಇವರೆಲ್ಲ ಬರ್ತೇನೆ ಅಂತ ಹೇಳಿದರು. ಏನೋ ಬರಲಿಕ್ಕೆ ಸಾಧ್ಯ ಆಗಲಿಲ್ಲ. ಇವರೆಲ್ಲ ಸ್ನೇಹ ಬಳಗದಲ್ಲಿ ಅತ್ಯುತ್ತಮವಾದಂಥ ಸ್ನೇಹದಲ್ಲಿದ್ದವರು ಇವರು. ಇನ್ಶಾಲ್ಲ ಮುಂದಿನ ದಿನಗಳಲ್ಲಿ ಈ ಸ್ನೇಹ ಬಳಗ ಒಳ್ಳೊಳ್ಳೆಯ ಕಾರ್ಯಕ್ರಮಗಳನ್ನು ಹಾಕಬೇಕಂತ ತೀರ್ಮಾನ ಮಾಡಿದ್ದೇವೆ. ಅಲ್ಲಾಹು ಅನುಗ್ರಹಿಸಲಿ. ನಿಮ್ಮೆಲ್ಲರ ಸಹಕಾರ ಇದ್ದರೆ ಖಂಡಿತ ನಾವು ಒಂದು ಒಳ್ಳೆಯ ವಿಚಾರವನ್ನು ಮಾಡೋಣ ಮುಂದಕ್ಕೆ ಈ ಸಮಾಜಕ್ಕೆ ಅಂತ ಹೇಳ್ತಾ ಅವಕಾಶಕ್ಕೆ ಒಂದು ನನ್ನ ಮಾತುಗಳನ್ನು ಹೇಳ್ತೇನೆ. ವಾಹದ್ದವನ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಧನ್ಯವಾದಗಳು. ಅಸ್ಸಲಾಮು ಅಲೈಕುಮ್. ಒಂದೆರಡು ಮಾತಿಗಾಗಿ ನಮ್ಮ ಇವರ ಸಹೋದರ ಬಿ ಎಂ ಮೊಯ್ದೀನ್ ಒಂದೆರಡು ಮಾತು. ಅಸ್ಸಲಾಮು ಅಲೈಕುಮ್ ರಹಮತುಲ್ಲಾಹಿ ವಬರಕಾತು. ಇತರ ಸಮುದಾಯದ ನನ್ನ ಆತ್ಮೀಯ ಬಾಂಧವರಿಗೆ ಹೃದಯ ತುಂಬಿದ ನಮನವನ್ನು ಸಲ್ಲಿಸಿ, ಈಗಾಗಲೇ ನಾನು ಮರ್ಹೂಮ್ ಮುಮ್ತಾಜ್ರವರ ಆ ಕಿರುಚಿತ್ರವನ್ನು ತಾನು ನೋಡಿದ್ದೀರ. ಅಲ್ಹಮ್ದುಲಿಲ್ಲಾ, ಎಲ್ಲರೂ ಇದರ ಬಗ್ಗೆ ಮಾತನಾಡಿದ್ದೀರ. ನಾನು ಮುಖ್ಯವಾಗಿ ಈ ಕಾರ್ಯಕ್ರಮವನ್ನು ನಿರೂಪಿಸಿದಂತಹ ಅವರ ಸ್ನೇಹ ಬಳಗದ ಮುಖ್ಯಸ್ಥ ಮನ್ಸೂರ್ ಇರ್ಬೋದು ಮತ್ತು ಎಲ್ಲ ಇವತ್ತು ಮಾತನಾಡಿದಂಥ ಎಲ್ಲರಿಗೂ ನಾನು ಹೃದಯ ತುಂಬಿದ ಧನ್ಯವಾದಗಳನ್ನು ಈ ಒಂದು ಸಂದರ್ಭದಲ್ಲಿ ಇಲ್ಲಿ ಬಂದವರಿಗೆಲ್ಲರಿಗೂ ಸಲ್ಲಿಸಿ ನಾನು ನನ್ನ ಮಾತನ್ನು ಮುಗಿಸ್ತೇನೆ. ಯಾಕೆ ಅಂತ ಹೇಳಿದರೆ ಮಗ್ರಿಬ್ ಆಗಿದೆ, ಇನ್ನು ಮಾತನಾಡೋದು ಸರಿ ಬರಲ್ಲ, ನಮಾಜ್ ಮಾಡಲಿಕ್ಕೆ ಎಲ್ಲರೂ ಹೋಗಬೇಕಾಗ್ತಾಯಿದೆ. ನಾನು ಒಂದೇ ಒಂದು ಮಾತನಾಡೋದು, ತಾವು ಮತ್ತು ಗುರುಗಳು ಮತ್ತು ನಮ್ಮ ಡಾಕ್ಟರ್ ಇಸ್ಮಾಯಿಲ್ ಹೇಳಿದರು, ಒಂದು ಮಿತ್ರನನ್ನು ಪಡೆಯುವಂತಹದ್ದು ಅದು ಯಾವ ರೀತಿಯಲ್ಲಿ ಪಡೆಯುತ್ತೇನೆ ಅಂತ ಹೇಳುವಂತಹದ್ದು ನಮಗೆ ಗೊತ್ತಾಗೋದಿಲ್ಲ. ಇದೇ ಒಂದು ಸಮಾರಂಭದಲ್ಲಿ, ಇಲ್ಲಿ ವಕ್ಫಿನ ಸಮಾರಂಭದಾದಂಥ ಸಂದರ್ಭದಲ್ಲಿ ಮುಮ್ತಾಜ್ರವರು ಇಲ್ಲೇ ಹಾಜರಿದ್ದರು ಈ ಒಂದು ಕುರ್ಚಿಯಲ್ಲಿ. ಆದರೆ ಇವತ್ತು ನಮ್ಮ ಕಣ್ಣ ಮುಂದೆ ಇಲ್ಲ. ಅವರ ಆ ಅಗಲುವಿಕೆಯ ನೋವು ಯಾವ ರೀತಿಯಲ್ಲಿ ಆಗ್ತದೆ ಅಂತ ಹೇಳುವಂಥದ್ದನ್ನು ನಾವೆಲ್ಲರೂ ಅರ್ಥ ಮಾಡಬೇಕಾಗ್ತದೆ. ಸಮಾಜದಲ್ಲಿ ಉಸ್ತಾದರು ಮತ್ತು ಹದೀಸ್ರವರು ಯಾವ ರೀತಿಯಲ್ಲಿ ನಾವು ಗೀಬತ್, ಇನ್ನೊಬ್ಬರ ಬಗ್ಗೆ ಗೀಬತ್ತಿಗೆ ಹೇಳಿದರೆ ಅದಕ್ಕೆ ಖಂಡಿತವಾಗಿಯೂ ನಮಗೆ ಮುಕ್ತಿ ಇಲ್ಲ ಅಂತ ಹೇಳುವಂತಹ, ನರಕ ಶಾಶ್ವತ ಅಂತ ಹೇಳುವಂತಹ ಮಾತನ್ನು ಕುರ್ಆನಲ್ಲಿ ಎರಗಿಸಿರುವಂತಹ ಸಂದರ್ಭದಲ್ಲಿ ಅಲ್ಲಾಹು ಈ ಮುಮ್ತಾಜಿನ ಮರಣದ ಮೂಲಕ ನಮ್ಮ ಗೀಬತ್ತನ್ನು, ನಮ್ಮ ಸಮುದಾಯದ ಆ ಇಸ್ಲಾಂ ಧರ್ಮದ ಬ್ಯಾರಿ ಸಮುದಾಯದಲ್ಲಿರುವಂತಹ ಆ ಕೆಟ್ಟ ಭಾವನೆ ಅಲ್ಲಾಹು ಮರೆಮಾಡಿಸಲಿ ಅಂತ ಹೇಳುವಂಥ ಮಾತನ್ನು ಎಲ್ರಿಗೂ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಒಂದೆರಡು ಮಾತಿಗೆ ಮಾತ್ರ. ಇದೀಗ ಇಬ್ರಾಹಿಂ ಕೋಡೆಲ್ ಒಂದೆರಡು ಮಾತಿಗೆ. ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹಿ ವಬರಕಾತು. ಈಗಾಗಲೇ ಮಾತನಾಡಿದವರೆಲ್ಲ ಮರ್ಹೂಮ್ ಮುಮ್ತಾಜ್ ಅಲಿಯವರ ಬಗ್ಗೆ ಹೇಳಿದ್ದಾರೆ. ಅದಕ್ಕೆ ಪೂರಕವಾಗಿ ಅವರನ್ನು ಹತ್ತಿರದಿಂದ ಬಲ್ಲವರಲ್ಲಿ ಒಬ್ಬನಾದ ನಾನು, ಅವರ ಅಗಲಿಕೆ ಮುಸ್ಲಿಂ ಸಮುದಾಯಕ್ಕೆ ದೊಡ್ಡ ನಷ್ಟ, ಅವರ ಕುಟುಂಬಕ್ಕೆ ಯಾವ ರೀತಿ ನಷ್ಟವೋ ಇಡೀ ಮುಸ್ಲಿಂ ಸಮುದಾಯಕ್ಕೆ ದೊಡ್ಡ ನಷ್ಟ ಎಂಬುದನ್ನು ನಾವು ಒಪ್ಪಲೇಬೇಕು. ಯಾಕಂದರೆ ಅವರು ಜೀವಂತವಾಗಿ ಇರುವಾಗ ಅವರ ಎಲ್ಲ ಕಾರ್ಯಕ್ರಮಗಳು ಕೂಡ ಈ ಸಮಾಜದ ದುರ್ಬಲ ವರ್ಗಕ್ಕೆ ಬಹಳ ಪ್ರಯೋಜನಕಾರಿಯಾದಂಥ ಕಾರ್ಯಕ್ರಮಗಳನ್ನು ಅನೇಕ ಸಂಘ ಸಂಸ್ಥೆಗಳ ಮೂಲಕ ಅವರು ದೊರಕಿಸಿಕೊಟ್ಟದನ್ನು ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ ಎಂಬುದು ನಿಮಗೂ ನಮಗೂ ಎಲ್ಲ ಗೊತ್ತು. ಇವತ್ತು ನಮ್ಮ ದೊಡ್ಡ ಜವಾಬ್ದಾರಿ ಅವರ ಪರಲೋಕದಲ್ಲಿ ಅವರಿಗೆ ಅಲ್ಲಾಹು ಸ್ವರ್ಗ ಕೊಡಲಿ, ಅವರಿಗೆ ಮಗಫಿರತ್ ಕೊಡಲಿ ಅಂತಕ್ಕಂಥ ಪ್ರಾರ್ಥನೆಯನ್ನು ನಾವೆಲ್ಲರ ಮಾಡುವುದರ ಮೂಲಕ ಅವರ ಪರಲೋಕದ ವಿಜಯಕ್ಕಾಗಿ ಶ್ರಮಿಸೋಣ. ಮತ್ತು ಅವರ ಮಾದರಿ ಜೀವನ ನಮ್ಮ ಭಾವಿ ಜನಾಂಗಕ್ಕೆ ಪೂರಕವಾಗಿ ಇರಲಿ. ಅದಕ್ಕೆ ಪೂರಕವಾದ ಎಲ್ಲ ಕೆಲಸ ಕಾರ್ಯಕ್ರಮವನ್ನು ಅವರ ಸಹೋದರ ಮತ್ತು ನೀವು ಸೇರಿ ಮಾಡೋಣ ಅಂತಕ್ಕಂಥ ಆಶಯದೊಂದಿಗೆ ಅವರಿಗೆ ಅಲ್ಲಾಹು
ಸ್ವರ್ಗ ಕೊಡಲಿ ಅಂತಕ್ಕಂಥ ಪ್ರಾರ್ಥನೆಯೊಂದಿಗೆ ನನ್ನ ಮಾತನ್ನು ಮುಗಿಸ್ತೇನೆ. ವಾಹರ್ದ ವಾಹ್ ಅನಿಲ್ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಇದೀಗ ಎಸ್ ರಾಜ್ಯಾಧ್ಯಕ್ಷರಾದ ಅಬ್ದುಲ್ ಹಫೀಜ್ ಸೌದಿ ಅವರು ಒಂದು 2 ನಿಮಿಷ, ನಂತರ OMK ನೌಫಲ್ ಅವರು NFOR ಅವರು ಪ್ರತಿನಿಧಿಯಾಗಿ ಕಳಿಸಿದ್ದಾರೆ. ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹಿ ವಬರಕಾತು. ಅಲ್ಹಮ್ದುಲಿಲ್ಲಾಹ್, ಅಲ್ಲಾಹುಮ್ಮೆ ಸಲ್ಲಿ ಅಲಾ ಸಯ್ಯಿದಿನಾ ಮೌಲಾನಾ ಮುಹಮ್ಮದ್. ನಾನು ಮಲಯಾಳದಲ್ಲಿ ಮಾತಾಡ್ತೇನೆ. മുംതാസ് അലി സാഹിബ്, ഞാൻ കൊടക് ജില്ലക്കാരനാണ്. കൂടുതലായി അദ്ദേഹത്തിനെ പരിചയപ്പെടുന്നത് നമ്മുടെ സംഘടനയുമായി ബന്ധപ്പെട്ട വിഷയങ്ങളിലാണ്. SYSൻ്റെ 30ാം വാർഷികം നടക്കുമ്പോഴും കർണാടക യാത്ര നടക്കുമ്പോഴൊക്കെ ബഹുമാനപ്പെട്ട മുംതാസ് അലി സാഹിബിനെ അടുത്ത് പരിചയപ്പെടാൻ സാധിച്ചിട്ടുണ്ട്. അതിലേറ്റവും കൂടുതൽ പരിചയപ്പെട്ടത് നമ്മുടെ SYSൻ്റെ 30ാം വാർഷികം നടക്കുന്ന സമയം. ഞാൻ ഈ ഹാളിലേക്ക് ആദ്യമായി വന്നത് മുംതാസ് അലി വിളിച്ചിട്ടാണ്. 2-3 പരിപാടികൾ ഈ ഹാളിൽ നടന്നിട്ടുണ്ട്. ആ സമയത്തൊക്കെ മുംതാസ് അലി സാഹിബ് ഇവിടെ ഓടി നടന്ന് സൈനി ഉസ്താദ് അങ്ങനെ ആക്ക്, സൈദി അങ്ങനെ ആക്ക്, അയാൾ വിളിക്ക് ഇയാളെ വിളിക്ക് എന്ന് പറഞ്ഞ് അങ്ങോട്ടും ഇങ്ങോട്ടും ഓടി നടക്കുന്ന അതേ ഒരു ഫീലാണ് ഇപ്പോൾ എൻ്റെ മനസ്സിൽ കണ്ടുകൊണ്ടിരിക്കുന്നത്. മുംതാസ് അലി സാഹിബ് മരിക്കുന്ന സമയത്ത് ഞാൻ പരിശുദ്ധ മക്കയിലായിരുന്നു. 4 മണിക്ക് എഴുന്നേറ്റ് തഹജ്ജുദിന് വേണ്ടി എഴുന്നേറ്റ സമയത്ത് മൊബൈൽ നോക്കുമ്പോഴാണ് ആദ്യത്തെ മെസ്സേജ് കാണുന്ന ഒരു ദുഃഖവാർത്ത എന്ന് പറഞ്ഞിട്ട്. പിന്നെ രണ്ടാമത് നോക്കുമ്പോഴാണ് മുംതാസ് അലി സാഹിബിൻ്റെ മരണത്തെപ്പറ്റി അറിയുന്നത്. ഒരുപാട് വിഷമിച്ചു. ആ സമയത്ത് തന്നെ അദ്ദേഹത്തിന് വേണ്ടി ആ സ്ഥലത്ത് ഹറമിൽ വെച്ച് അദ്ദേഹത്തിന് ദുആ ചെയ്തു. അതിനുശേഷം അവിടെ ഉണ്ടായ 2-3 പരിപാടികൾ പങ്കെടുക്കാനാണ് പോയത്. അവിടെ ഒക്കെ മുംതാസ് അലി സാഹിബിനെ ഓർത്ത് പ്രസംഗിക്കുന്ന സമയത്തും പറയുന്ന സമയത്തും 100 കണക്കിന് പ്രവർത്തകർ കണ്ണീരൊലിപ്പിക്കുക. അള്ളാഹു അദ്ദേഹത്തിൻ്റെ ഖബർ സ്വർഗമാക്കി കൊടുക്കുമാറാവട്ടെ. നമ്മുടെ സമുദായത്തിന് വേണ്ടി എല്ലാ നിലക്കും മുന്നിട്ട് നിന്ന് പ്രവർത്തിച്ച ഒരാൾ. അദ്ദേഹം പരിശുദ്ധമായ ഇസ്ലാം ഒരു മുസ്ലിമായിക്കൊണ്ട് തന്നെ മറ്റുള്ള സമുദായങ്ങളോടുകൂടിയുള്ള അദ്ദേഹത്തിൻ്റെ പെരുമാറ്റം, അദ്ദേഹം മഹാനായ ഷെയ്ഖുന AP ഉസ്താദിൻ്റെ ഒന്നിച്ച് നിന്നുകൊണ്ട് തന്നെ മറ്റുള്ള എല്ലാവരെയും കൂട്ടി ഒന്നിച്ച് നടക്കുന്ന ആ ഒരു നല്ലൊരു മാതൃക, അത് എപ്പോഴും നമ്മുടെ സമുദായത്തിലെ ഓരോരുത്തരും മാതൃകയാക്കേണ്ട വിഷയമാണ്. ആ നിലക്ക് പരസ്പരം സ്നേഹത്തോടെ ബഹുമാനത്തോടെ ആലിമീങ്ങളെ കണ്ട ഒരു ചെറിയ മുത്താലിമിനെ കണ്ടാൽ മതി, അദ്ദേഹം ബാക്കിലിരിക്കാൻ പറ്റില്ല, മുമ്പിൽ വന്നിരിക്കും എന്ന് പറയും. സയ്യിദന്മാരെ കണ്ടാൽ ഇങ്ങനെ അങ്ങേയറ്റം സയ്യിദന്മാരെയും ആലിമീങ്ങളെയും പണ്ഡിതന്മാരെയും നേതാക്കളെയും സമുദായത്തെയും അങ്ങേയറ്റം സ്നേഹിക്കുന്ന ആദരിക്കുന്ന ബഹുമാനിക്കുന്ന അവർക്ക് വേണ്ടി എല്ലാം ചെയ്യാൻ കഴിവുള്ള മുംതാസ് അലി സാഹിബ്, അദ്ദേഹം ഇന്ന് നമ്മോടൊപ്പം ഇല്ല എന്നതാണ് നമ്മുടെ മനസ്സിലുള്ള ഏറ്റവും വിഷമം. അല്ലാഹു സുബ്ഹാനഹു തആല അദ്ദേഹത്തിൻ്റെ ബർസഖിയായ ജീവിതം സന്തോഷകരമാക്കി കൊടുക്കുമാറാവട്ടെ. ഹബീബിന മുഹമ്മദുർ റസൂലുള്ളാഹി സ്വല്ലല്ലാഹു അലൈഹി വസല്ലമ തങ്ങളോടൊന്നിച്ച് ഇൻഷാ അല്ലാഹ് നാളെ സ്വർഗീയ ലോകത്ത് നമുക്കും അവർക്കും ഒരുമിച്ച് കൂടാനുള്ള മഹാഭാഗ്യം റബ്ബ് നൽകി അനുഗ്രഹിക്കുമാറാവട്ടെ എന്ന് ദുആ ചെയ്ത് ഇൻഷാ അല്ലാഹ് എൻ്റെ 2 വാക്കുകൾക്ക് വിരാമം കുറിക്കുന്നു. വാഖിറു ദഅവാന അൽഹംദുലില്ലാഹി റബ്ബിൽ ആലമീൻ. അസ്സലാമു അലൈക്കും വറഹ്മത്തുള്ളാഹി വബറകാതുഹു. ಧನ್ಯವಾದಗಳು. I would like to invite Mr. OMK Naufal. Please share your opinions, please. 2 minutes. Assalamu alaikum warahmatullahi wabarakatuh. I don't have any words to say because most of the things about Mr. Mumtaz Ali has already been conveyed by the guest dignitaries here. I have very little words to say, but I had a very good rapport with Mumtaz Ali, late Mumtaz Ali. My daughter and his daughters, being classmates, he used to consult me regarding most of the things in college. Be it any activities in college, he used to consult whether my daughter used to go, and accordingly even he used to decide. It was very sad all this happened, and I do not have any words to express this. May the Almighty Allah grant him the highest place in Jannah. Inshallah. Ameen.
ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹ್. ಒಂದೆರಡು ನಿಮಿಷಗಳು ಮಾತ್ರ. ಬದ್ರುದ್ದೀನ್ ಡೆಲ್ಟಾ, 1 ನಿಮಿಷ ಮಾತ್ರ ಇನ್ಶಾಅಲ್ಲಾ. Assalamu alaikum. Everybody has spoken about Mumtaz Ali. Mumtaz Ali ವಿಷಯದಲ್ಲಿ ಚೆಲ್ಲೋಗಿಲ್ಲ. ನಾನು ಭಾರಿ ಚೆಂದ ವೆರಿ ಕ್ಲೋಸ್ನೆಸ್ ಇಂತ ನನಗೆ ಎಲ್ಲ ವಿಷಯದಲ್ಲೂ ಎಂದೆಲ್ಲ ಚೆನ್ನದೆಲ್ಲ ಆಲ್ಮಾರ್ ಎತ್ತರಲ್ಲಿ ಚೆನ್ನದಾರು ಅದ್ರ ಬಗ್ಗೆ ಅದಕ್ಕೊರು ಇದೇ ಇಲ್ಲ. ಅದು ಇನ್ನೂ ಚೆಲ್ಲೋಗುಂಡು ಎತ್ತರ ಆಯಲ್ ಉಸ್ತಾದ್ ಜೈನಿ ಸಾಬ್ ಅಯಲ್ ಚೆನ್ನ പോലെ ಅದಕ್ಕೊರು ಬೆಳ್ಳಿಯವರು ಬುಕ್ಕೆ ಬೇನವು ಅಯಲ ಬಗ್ಗೆ ಚೆಲ್ಲುಂಟೈತೆ. ಕೊರಿಯ ವಿಷಯ ನಂಗೆ ಎಂದೂ ಗೊತ್ತಿಲ್ಲ. ಇದು ಅಯಲ್ ಇದಾಯ ಪಿನ್ನೆ ಬಂದ ವಿಷಯ ಉಂಡಲ್ಲೇ ಅದು ಅನ್ಬಿಲೀವೇಬಲ್. ಎಂದೆಲ್ಲ ಪಣಿ എടുത്തിട്ട് ചെന്നിട്ട് അത് ನಂಗೆ ഇപ്പോൾ ಗೊತ್ತಾಯ പഠിച്ചവൻ അയലോ ബർഗസി ജിന്ദഗിരോ പഠിച്ചവൻ ജന്നത്തിൽ ഫിർദൗസിലോ അതാക്കട്ട് എല്ലാവരും അയൽകായിട്ട് ദുവർക്കൊരു അത്രമിച്ചുള്ളവല്ലോ. ആഖിർ ദവാൻ അൽഹംദുലില്ലാഹി റബ്ബിൽ ആലമീൻ. ಅಸ್ಸಲಾಮು ಅಲೈಕುಂ. ಅದು ನಿಷ್ಕರಿக்கிற ಟೈಮ್ ಐತಿ. അങ്ങനെ ആരെയും പൽക്കവರಿಗೆ നീങ്ങി മറു ആരെയെങ്കും അതിലോ എന്ത് ആശംസ ഭാഷಣ ಹಿಂದಿಂಗೆ ಬರ ಆರ್ಗೆಂಗು ಮಮತಾಜ್ ಇನ್ಶಾಅಲ್ಲಾ. الفاتحة. أعوذ بالله من الشيطان الرجيم. بسم الله الرحمن الرحيم. الحمد لله رب العالمين الرحمن الرحيم مالك يوم الدين إياك نعبد وإياك نستعين اهدنا الصراط المستقيم صراط الذين أنعمت عليهم غير المغضوب عليهم ولا الضالين آمين. بسم الله الرحمن الرحيم. قل هو الله أحد الله الصمد لم يلد ولم يولد ولم يكن له كفوا أحد. بسم الله الرحمن الرحيم. قل هو الله أحد الله الصمد لم يلد ولم يولد ولم يكن له كفوا أحد. بسم الله الرحمن الرحيم. قل هو الله أحد الله الصمد لم يلد ولم يولد ولم يكن له كفوا أحد. بسم الله الرحمن الرحيم. قل أعوذ برب الفلق من شر ما خلق ومن شر غاسق إذا وقب ومن شر النفاثات في العقد ومن شر حاسد إذا حسد. بسم الله الرحمن الرحيم. قل أعوذ برب الناس ملك الناس إله الناس من شر الوسواس الخناس الذي يوسوس في صدور الناس من الجنة والناس. الحمد لله رب العالمين حمدا كثيرا طيبا مباركا فيه على كل حال حمدا دائما لدوامك وباقيا لبقائك وخالدا لخلودك زينة عرشك ورضا نفسك ومداد كلماتك. اللهم لك الحمد كما ينبغي لكرم وجهك وعز جلالك. فنعم الرب أنت ونعم المولى أنت إلهنا كلنا ناصرا وإلينا ناظرا وعلينا منعما وبنا رؤوفا ومنا راضيا. أنت أحوجتنا فكفنا أنت أمرتنا فاشفنا أنت وعدتنا فوفنا يا ذا الجلال والإكرام. اللهم صل على رسولك وحبيبك سيدنا مولانا محمد. اللهم صل صلاة كاملة وسلم سلاما تاما على سيدنا محمد الذي تنحل به العقد وتنفرج به الكرب وتقضى به الحوائج وتنال به الرغائب وحسن الخواتم ويستسقى الغمام بوجهه الكريم وعلى آله وصحبه في كل لمحة ونفس بعدد كل معلوم لك. اللهم أوصل وبلغ مثل ثواب ما قرأناه من القرآن العظيم وما صليناه وما سلمناه إلى حضرة النبي المصطفى محمد صلى الله عليه وسلم. اللهم آته الوسيلة والفضيلة يا رب العالمين وإلى حضرات جميع الأنبياء والأولياء والعلماء والشهداء والصديقين والصالحين. اللهم بحقوقهم وبكراماتهم يسر لنا أمورنا مع الراحة لقلوبنا وأبداننا والسلامة والعافية في ديننا ودنيانا يا رب العالمين. وإلى حضرات آبائنا وأمهاتنا ومشايخنا ومن ماتوا منا اللهم اغفر لنا واغفر لهم وارحمنا وارحمهم واجمع بيننا وبينهم في دار جناتك النعيم. وإلى حضرة من نويناه خاصة اللهم اغفر له وارحمه
اللهم اغفر له وارحمه اللهم اغفر له وارحمه اللهم يا حي يا قيوم يا حي يا قيوم يا حي يا قيوم يا ذا الجلال والإكرام اللهم إنك عفو تحب العفو فاعف عنه يا كريم اللهم اغفر للمؤمنين والمؤمنات والمسلمين والمسلمات الأحياء منهم والأموات ربنا آتنا في الدنيا حسنة وفي الآخرة حسنة وقنا عذاب النار ربنا تقبل منا إنك أنت السميع العليم وتب علينا إنك أنت التواب الرحيم آمين برحمتك يا أرحم الراحمين وصلى الله تعالى وسلم على خير خلقه سيدنا محمد وآله وصحبه أجمعين سبحان ربك رب العزة عما يصفون وسلام على المرسلين والحمد لله رب العالمين السلام عليكم ورحمة الله